ಓ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಃ ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀವಾಸಾಯ ವಿದ್ಮಹೇ ಕಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳು, ಇದರಲ್ಲಿ ನಾವು ವಿಶೇಷವಾಗಿ ಸಾಧನ ಪಾದ ಅಂದರೆ 2ನೇ ಅಧ್ಯಾಯ ಇಲ್ಲಿ ಬಂದಿದ್ದೀವಿ. ಚಾಪ್ಟರ್ 2. ಎಂದಿನಂತೆ ನಮ್ಮೆಲ್ಲರ ಪ್ರಾತಿನಿಧಿಕ ಶಿಷ್ಯ ಅರ್ಜುನ ಗುರುಗಳ ಹತ್ರ ಬರ್ತಾನೆ. ಗುರುಗಳ ಹತ್ರ ಬಂದು ಹೇಳ್ತಾನೆ, ಗುರುಗಳೇ, ನೀವು ಹೇಳಿದ್ದು ಪಾಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೂ ಏನೋ ಒಂದು ಮನಸ್ಸು ತಿಳಿಯಾಗವಲ್ಲಲ್ಲ. ಮನಸ್ಸು ತಿಳಿಯಾಗಲ್ಲ ಅಷ್ಟು ಸುಲಭಕ್ಕೆ. ಅನೇಕ ಏರುಪೇರುಗಳು ಇದ್ದೇ ಇರುತ್ತೆ. ನೀವು ಸುಮಾರು 2 ವರ್ಷಕ್ಕೆ ಮೇಲ್ಪಟ್ಟು ಹೇಳ್ತಾನೆ ಇದ್ದೀರಾ ಮನಸ್ಸು 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 ಅಂತ. ನಾನು ನನ್ನ ಕೈಲಾದ ಮಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆದರೆ ಏನೋ ಮನಸ್ಸು ಸಮಾಧಾನವಾಗುವ ಕುರುಹು ಕಾಣ್ತಾ ಇಲ್ಲ. ಹಾಗಾಗಿ ಒಮ್ಮೊಮ್ಮೆ ಅನಿಸುತ್ತೆ, ಈ ಹಾದಿ ಸರಿಯೇ ಅಥವಾ ಇನ್ನೇನಾದ್ರೂ ಮಾಡಬೇಕೇ ಅಂತ. ಅದಕ್ಕೆ ಗುರುಗಳಂದ್ರು, ಕೂತ್ಕೊಳ್ಳಪ್ಪ, ಹಾದಿಯಲ್ಲಿ ಏನು ತಪ್ಪಿಲ್ಲ. ಪತಂಜಲಿಗಳು ಹಾಕಿಕೊಟ್ಟಿರುವ ಮಾರ್ಗ ಒಂದು ರಾಜಮಾರ್ಗ, ಅದರಲ್ಲೇನು ತೊಂದರೆ ಇಲ್ಲ. ಆ ರಾಜಮಾರ್ಗದಲ್ಲಿ ಪ್ರಯಾಣಿಸುವಾಗ ನಾವು ಯಾವ ರೀತಿ ಪ್ರಯಾಣಿಸ್ತೀವಿ ಅದು ಮುಖ್ಯ. ಪ್ರಯಾಣಿಸುವುದಕ್ಕೆ ಅಥವಾ ಗುರಿಯನ್ನು ತಲುಪುವುದಕ್ಕೇ ಮುಖ್ಯ ಗುರಿಯನ್ನ ಇಟ್ಕೊಂಡು ಮಾಡ್ತಾ ಇದ್ರೆ ಫಲಿತಾಂಶ ಬೇರೆ. ಇಲ್ಲಿಂದ ನೋಡಪ್ಪ ಅರ್ಜುನ, ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ 1.5 ಗಂಟೆ ಸಾಕು, ಆರಾಮವಾಗಿ ತಲುಪ್ತಿ. ನಿನಗೆ ಅದಿಲ್ಲದೆ ಆ ಹೈವೇ ಎಂಟ್ರ್ ಆಗೋಕ್ಕೂ ಮೊದಲು ಒಂದು ಹೋಟ್ಲ್ ಸಿಗುತ್ತೆ, ಅಲ್ಲಿ ನಿಲ್ಲಿಸ್ತೀಯ, ಅಲ್ಲೇನೋ ತಿಂತೀಯ. ಸ್ವಲ್ಪ ಮುಂದೆ ಹೋಗ್ತೀಯ, ಕಾಫಿ ಕುಡಿಯೋಣ ಅಂತೀಯ, ಬರೀ ಕಾಫಿ ಕುಡಿಯಲ್ಲ, ಇನ್ನೇನೋ ತಿಂತೀಯ. ಮಂಡ್ಯನಲ್ಲಿ ಎಲ್ಲೋ ಒಂದ್ ಕಡೆ ದೋಸೆ ಚೆನ್ನಾಗಿದೆ, ಈಗ ಅದಕ್ಕೆ ದೋಸೆ ತಿನ್ಬೇಕು ಅಂತ ನೀನು ಮುಖ್ಯ ರಸ್ತೆಯನ್ನು ಬಿಟ್ಟು ಹೋಗುತ್ತೆ. ಸರ್ವಿಸ್ ರೋಡಲ್ಲಿ ಹೋಗಿ ಆಮೇಲೆ ಮುಖ್ಯ ರಸ್ತೆಗೆ ಸೇರ್ಕೋಬೇಕು, ಪ್ರಯಾಸ ಮಾಡ್ತೀಯ. ಇನ್ನು ತೀರಾ ಮದ್ದೂರಿಗೆ ಹೋಗಿ ಮದ್ದೂರು ಒಡೆ ತಿಂದೇ ಇದ್ರೆ ಹೇಗೆ? ಇದೆಲ್ಲ ಮಾಡ್ಕೊಂಡು ಹೋಗ್ತೀಯ, ತಡ ಆಗುತ್ತೆ. ಅಂದ್ರೆ ಅನ್ಯ ಆಕರ್ಷಣೆಗಳು ಅದೇನ್ ಮಾಡುತ್ತೆ, ಗುರಿಯನ್ನು ದೂರ ಮಾಡಲ್ಲ, ನಮ್ಮ ಪ್ರಯಾಣ ನಿಧಾನ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಗುರಿ ಮುಟ್ಟೋದು
ತ್ರಾಸದಾಯಕ ಆಗ್ಬಿಡುತ್ತೆ. ಇದಕ್ಕೆ ಒಂದು ಹೇಳ್ತೀರಿ, ಅದಕ್ಕೆ ಅರ್ಜುನ ಈ ಸಂಪೂರ್ಣ ರಾಮಾಯಣ ಇಂಥವೆಲ್ಲ ಓದ್ತಾ ಇರ್ಬೇಕಪ್ಪ. ಕಿಷ್ಕಿಂಧಾಕಾಂಡದಲ್ಲಿ ಒಂದು ಘಟನೆ, ವಾನರರು, ಅದರಲ್ಲಿ ವಿಶೇಷವಾಗಿ ಅಂಗದನ ಸಾರಥ್ಯದಲ್ಲಿ ಹನುಮ, ಜಾಂಬುವಂತ ಇತ್ಯಾದಿ ಕಪಿವೀರರು ದಕ್ಷಿಣದ ಕಡೆಗೆ ಬರ್ತಾರೆ. ಯಾತಕ್ಕೆ? ಸೀತೆಯನ್ನು ಅನ್ವೇಷಣೆ ಮಾಡೋದಕ್ಕೆ, ಸೀತಾ ಅನ್ವೇಷಣೆ. ಹುಡುಕಿ ಹುಡುಕಿ ಸಾಕಾಗ್ತಾರೆ, ಅವ್ರಿಗೆ ಸಮಯ ಮೀರೋಗಿರುತ್ತೆ. 1 ತಿಂಗಳು ಅವಧಿ ಕೊಟ್ಟಿರ್ತಾನೆ ಸುಗ್ರೀವ. ಅದೆಲ್ಲ ಆಗೋಯ್ತು, ಏನು ಫಲಿತಾಂಶ ಇಲ್ಲ. ಮತ್ತೆ ಅದರಲ್ಲಿ ಅಂಗದ ಯಾರು? ವಾಲಿಯ ಮಗ, ಈ ಒಂದು ಗುಂಪಿನ ನಾಯಕ. ಅವನದೇನಪ್ಪ ವಿಶೇಷ ಅಂಗದೊಂದು ಅಂತ ಹೇಳಿದ್ರೆ, ಅವನ್ ಬಲವಾನ್, ಅವನೇನು ಕಮ್ಮಿ ಏನಿಲ್ಲ ಶಕ್ತಿ, ಆದರೆ ಬಹಳ ಪೆಸಿಮಿಸ್ಟ್ ಅವನು. ಅಯ್ಯೋ ಇನ್ನಾಗಲ್ಲ, ನಮ್ಮ ಕೈಲಾಗಲ್ಲ, ಯಾಕೆ ಮಾಡಬೇಕು, ಎಲ್ಲ ಬರೀ ನಕಾರಾತ್ಮಕವಾದ್ದೇ ಯೋಚನೆಗಳು. ಸುಮ್ಮನೆ ವಾಪಸ್ ಹೋದ್ರೆ ಹೆಂಗಿದ್ರು ವಾಲಿ ನಮ್ಮನ್ನೆಲ್ಲ ಕೊಂದಾಕ್ಬಿಡ್ತಾನೆ, ಸುಗ್ರೀವ ನಮ್ಮನ್ನೆಲ್ಲ ಕೊಂದಾಕ್ಬಿಡ್ತಾನೆ, ಮತ್ತೆ ನಾನು ವಾಲಿಯ ಮಗ ಆದ್ರಿಂದ ಸುಗ್ರೀವಂಗೆ ವಾಲಿ ಕಂಡ್ರೆ ಆಗ್ತಿರಲಿಲ್ಲ, ಹಾಗಾಗಿ ನನ್ನ ಕಂಡ್ರೂ ಆಗಲ್ಲ. ಈ ಕೆಲವ್ರಿಗೆ ಇದೊಂದು ವಿಶಿಷ್ಟತೆ ಇರುತ್ತೆ, ಎಲ್ಲತ್ರಲ್ಲೂ ನಕಾರಾತ್ಮಕವಾದದ್ದನ್ನೇ ಹುಡುಕ್ತಕ್ಕಂಥ. ಅದು ಕೆಲವ್ರಿಗೆ ಹಂಗೆ. ಪ್ರಮೋಷನ್ ಸಿಕ್ಕಿರುತ್ತೆ, ಎಲ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತಾರೆ. ಇವನು ನೆಕ್ಸ್ಟ್ ಸಿಗುತ್ತೋ ಇಲ್ವೋ, ನನಗೆ ಈಗ ಸಿಕ್ಕಿರೋದಕ್ಕೆ ಅವನಿಗೆ ಸಂತೋಷ ಇಲ್ಲ, ನೆಕ್ಸ್ಟ್ ಸಿಗುತ್ತೋ ಇಲ್ವೋ. ಅದು ಈ ಕೆಲವ್ರದ್ದು ಮನೋಭಾವ ಹಂಗೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಅವ್ರು ನೆಮ್ಮದಿಯಾಗಿರಲ್ಲ. ಹಂಗದ ಒಂದು ಸ್ವಲ್ಪ ಕ್ಯಾಟಗರಿ. ಎಲ್ಲ ಕೂತ್ಕೋತಾರೆ, ಹತಾಶರಾಗಿ ಕೂತ್ಬಿಟ್ಟಿದ್ದಾರೆ. ಹಾಗೆ ಇದಕ್ಕೂ ಹೋಗಿರ್ತಾರೆ. ಅದು ದಕ್ಷಿಣದ ತುದಿಗೆ ಬಂದು ಪಾಪ ಅಲ್ಲಿ ಕಾಯ್ತಾ ಇರ್ತಾರೆ, ಏನು ಮಾಡ್ಬೇಕು ಗೊತ್ತಿಲ್ಲ. ಆಗ ಅಲ್ಲಿ ಒಂದು ಪಕ್ಷಿ ಸಂಪಾತಿ, ಅದಕ್ಕೆ ರೆಕ್ಕೆ ಇರಲ್ಲ. ಸಂಪಾತಿ ಯಾರು ಅಂತ ಹೇಳಿದ್ರೆ ಜಟಾಯುವಿನ ಸಹೋದರ, ಮಹಾಗಾತ್ರ, ರೆಕ್ಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಜಟಾಯು ಸಂಪಾತಿ ಇಬ್ರೂ ಸೂರ್ಯನ ನೋಡಬೇಕು ಅಂತ ಹೊರಟ್ಬಿಟ್ಟಿರ್ತಾರೆ, ಬಿಸಿ. ಆಗ ಸಂಪಾತಿ ಪಾಪ ಜಟಾಯುವನ್ನು ರಕ್ಷಣೆ ಮಾಡಬೇಕು ಅಂತ ರೆಕ್ಕೆ ತೆಗಿತಾನೆ. ಆಮೇಲೆ ಇಬ್ಬರು ಬಿದ್ದೋಗ್ತಾರೆ, ಒಬ್ಬೊಬ್ರು ನನ್ನ ಕಡೆ ಬೀಳ್ತಾರೆ, ಇವನ್ ರೆಕ್ಕೆ ಸುಟ್ಟೋಗುತ್ತೆ. ಆಮೇಲೆ ಇಲ್ಲಿ ಇವನಿಗೊಂದು ಋಷಿಗಳ ವರ ಸಿಗುತ್ತೆ. ಯಾರಿಗೆ? ಸಂಪಾತಿಗೆ. ನೀನು ರೆಕ್ಕೆ ಇಲ್ಲದಿದ್ರೂ ಪುರ ಇಲ್ಲ, ನಿನ್ನಿಂದ ಒಂದು ಮಹಾ ಕಾರ್ಯ ಆಗಬೇಕಾಗಿದೆ ಮುಂದೆ, ಅಲ್ಲಿ ತನಕ ನೀನು ಇಲ್ಲೇ ಕೂತಿರು, ನಿನ್ನ ಆಹಾರಕ್ಕೆ ಎಲ್ಲ ವ್ಯವಸ್ಥೆ ಆಗುತ್ತೆ. ಒಬ್ಬ ಸುಪಾರ್ಶ್ವ ಅಂತ ಒಂದು ಮಗ ಒಬ್ಬ ಇರ್ತಾನೆ, ಅವನ ಆಹಾರ ತಂದಾಗ್ತಿರ್ತಾನೆ ಇತ್ಯಾದಿ. ಅದು ಬಿಡಿ. ಇಲ್ಲಿ ಇವರೆಲ್ಲ ಕೂತಿರ್ಬೇಕಾದ್ರೆ ಈ ಆ ಗುಡ್ಡದ ಮೇಲಿದ್ದಂಥ ಸಂಪಾತಿ ಜಾರ್ಕೊಂಡು ಕೆಳಗಡೆ ಬರ್ತಾನೆ. ನೋಡ್ತಾನೆ ಇವರೆಲ್ಲ ಕಪಿಗಳು ಎಲ್ಲ ಕೂತಿದ್ದಾರೆ. ಕಪಿಗಳು ಅಂದ್ರೆ ನಮ್ಮ ಬೆಂಗಳೂರು ಕಪಿಗಳಲ್ಲ, ಮಹಾನ್ ದೃಢಕಾಯರು. ಇದು ಅತ್ಯಂತ ಬೃಹತ್ತಾದ ಪಕ್ಷಿ. ಇದಕ್ಕೆ ಭಾರಿ ಖುಷಿ ಆಗ್ಬಿಡುತ್ತೆ. ಯಾಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಆಹಾರ ಕೂತಲ್ಲೇ ಎಷ್ಟು ಆಹಾರ ಸಿಕ್ಕಿದೆ ಅಂದಮೇಲೆ ಆರಾಮಾಗಿ ನುಂಗ ಹಾಕ್ಬೋಣ ಅಂತದು. ಇದನ್ನ ನೋಡಿ ಅಂಗದ ಹೇಳ್ತಾನೆ, ಓ ಇನ್ನೇನು ಪಕ್ಷಿನೂ ಬಂದ್ಬಿಡ್ತು, ಇದು ನೋಡಿ ನಮ್ಮನ್ನೆಲ್ಲ ತಿಂದಾಕ್ಬಿಡುತ್ತೆ, ಹೋಗ್ಲಿ ಇದೇ ಒಳ್ಳೇದು ಅನ್ಸುತ್ತೆ. ಅಲ್ಲೋಗಿ ಅವನ ಕೈಯಲ್ಲಿ ಬಯಸ್ಕೊಂಡು ಎಲ್ಲ ಮಾಡೋ ಬದಲು ಈ ಪಕ್ಷಿನೇ ನಮ್ಮನ್ನು ತಿಂದುಬಿಟ್ರೆ ಎಲ್ಲ ಆರಾಮು. ಎಂಥ ಕೆಲಸ ಆಗೋಯ್ತು. ಎಲ್ಲ ಕಪಿಗಳು ಮಾತಾಡ್ಕೊಳಕ್ಕೆ ಶುರು ಮಾಡುತ್ತೆ. ಅಯ್ಯೋ, ಎಷ್ಟು ಜನದ ಪ್ರಾಣತ್ಯಾಗ ಆಗಿದೆ. ಯಾತಕ್ಕೆ? ಈ ರಾವಣನಿಂದ, ರಾಮನ ಮಡದಿ ಸೀತೆಯ ಅಪಹರಣದಿಂದ ಇಷ್ಟೆಲ್ಲ ಆಗೋಯ್ತು. ಆ ಜಟಾಯು ಪಾಪ ಮರಣ ಹೊಂದದ, ಇದೆಲ್ಲ ರಾಮ ಹೇಳಿರ್ತಾನೆ. ಜಟಾಯು ಹೋಗ್ಬಿಟ್ಟ, ವಾಲಿ ಹೋದ, ಸುಗ್ರೀವಾಲೆಲ್ಲೋ ಇದ್ದಾನೆ ರಾಜನಾಗಿ, ಅವನಾಗ್ನೆಯಿಂದ ನಾವು ಬಂದಿದ್ದೀವಿ. ಸೀತೆ ಎಲ್ಲೋದ್ಲು, ರಾಮ ಎಲ್ಲೋ.
ಈ ಸಂಪಾತಿಗೆ ಇದು ಕೇಳಿಸ್ಕೊಂತಾರೆ, ಏನು ನನ್ನ ತಮ್ಮಂದು ಹೆಸರು ಹೇಳ್ತೀರ ಜಟಾಯು, ಹಾಗದು ಮಾತಾಡ್ತೀವಿ. ಯಾರು ನೀವೆಲ್ಲ ಏನು? ಸರಿ, ಅವರೆಲ್ಲ ಹೇಳಿದ್ರು ಕತೆ ಎಲ್ಲ ಹೇಳಾದ್ಮೇಲೆ ಹಂಗದಾಗ ಕೇಳ್ದ, ಅಲ್ಲಪ್ಪ ನೀನು ಇದೆಲ್ಲ ಕೇಳ್ತಿದೀಯಾ, ನೀನೇನು ಇಷ್ಟು ದೊಡ್ಡದಾಗಿದೆಯಾ, ನಮ್ಮನ್ನು ಸುಮ್ಮನೆ ಬಿಡ್ತೀಯಾ? ಅವನೆಲ್ಲೂ ಡೌಟು, ಏನು ತಿಂದುಬಿಟ್ರೆ ಅಂತ. ಆಗ ಸಂಪಾತಿ ಹೇಳ್ದ, ನೋಡಿ ಅದೆಲ್ಲ ಪ್ರಶ್ನೆ ಅಲ್ಲ, ಈಗ ನನಗೆ ಅರ್ಥ ಆಯಿತು, ರಾಮ ಕಾರ್ಯಕ್ಕಾಗಿ ನಾನು ಎಷ್ಟು ಕಾಲ ಜೀವ ಹಿಡ್ಕೊಂಡಿದ್ದೆ, ನನಗೆ ರೆಕ್ಕೆ ಬಂದ್ಬಿಡುತ್ತೆ, ಯಾಕೆ ವರ, ನಾನು ರಾಮನಿಗೆ ಸಹಾಯ ಮಾಡಿದ ದಿವಸ ರೆಕ್ಕೆ ಬರುತ್ತೆ ಅಂತ. ಅವರ ರೆಕ್ಕೆ ಬರುತ್ತೆ, ಅದೆಲ್ಲ ಇರಲಿ ಬಿಡಿ. ಸಂಪಾತಿ ಆಮೇಲೆ ಹೇಳ್ತಾನೆ ಇಂಥ ಕಡೆ, ಯಾಕೆಂದ್ರೆ ಅವನಿಗೆ ಸಂಪಾತಿ ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದ್ರೆ ಅತ್ಯಂತ ದೂರದಲ್ಲಿರೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಹಾಗಾಗಿ ಅವನು ಹೇಳ್ತಾನೆ, ಇಲ್ಲ ಅಲ್ಲಿ ಸೀತೆ ಲಂಕೆಯಲ್ಲಿದ್ದಾಳೆ ಅಂತ ಹೇಳ್ತಾರೆ. ಆದಾಗ ಇವ್ರು ಕೇಳ್ತಾರೆ, ಅಲ್ಲಪ್ಪ ಈಗೇನೋ ಬಿಟ್ಟೆ, ನೀನೇನು ಹಿಂಗಿದೆಯಾ, ನಮ್ಮನ್ನೆಲ್ಲ ತಿನ್ಬಿಡ್ತಿದ್ಯಾ? ಆಗ ಸಂಪಾತಿ ಒಂದು ಮಾತು ಹೇಳ್ತಾನೆ ಇವ್ರುಗಳಿಗೆ, ಇದು ನಮಗೆ ಮುಖ್ಯ ಇಲ್ಲ. ಸಂಪಾತಿ ಏನು ಹೇಳ್ದ? ಸಂಪಾತಿ ಹೇಳ್ತಾನೆ, ತೀಕ್ಷ್ಣ ಕಾಮಾಸ್ತು ಗಂಧರ್ವಾಸ್ ತೀಕ್ಷ್ಣ ಕೋಪ ಭುಜಂಗಮಾಹ ಮೃಗಾಣಾಂ ತು ಭಯಂ ತೀಕ್ಷ್ಣಂ ತತಸ್ತೀಕ್ಷ್ಣಂ ಕ್ಷುಧಾವಯಂ. ಅದ್ಭುತವಾದಂಥ ಗಂಧರ್ವರಿಗೆ ಕಾಮ ತೀವ್ರತೆ ಜಾಸ್ತಿ. ಗಂಧರ್ವರಿಗೆ ಏನಪ್ಪ ಅಂದ್ರೆ ಅವರಿಗೆ ರೋಗ ಅರ್ಜುನಗಳು, ಹಸಿವು ಏನಿಲ್ಲ, ಸದಾ ಕಾಮದಲ್ಲಿ ಇರ್ತಕ್ಕಂಥದ್ದೇ ಅವ್ರಿಗೆ, ಅಷ್ಟೇ, ಇನ್ನೇನಿಲ್ಲ, ನಾನ್ ಸ್ಟಾಪ್ ಅವ್ರದ್ದು ಅದಷ್ಟೇ. ಗಂಧರ್ವರಿಗೆ ಕಾಮ ಅಷ್ಟೇ, ಅವ್ರಿಗೆ ಯಾವಾಗಲೂ ಅದೇ ಯೋಚನೆ, ಅದರಲ್ಲೇ ನಿರತರು. ಹಾಗೆ ಹಾವು, ಸರ್ಪ ಇವಕ್ಕೆ ಕೋಪ ಬಸ್ಗುಟ್ಟದ್ದು. ಹೇಳ್ತಾರಲ್ವ, ಯಾರ್ಯಾರು ಯಾವಾಗಲೂ ಕೋಪ ಮಾಡಿಕೊಟ್ಟು ಉದ್ರಿಕ್ತರಾಗಿರೋರ್ಗೆ ಬಸ್ಗುಡ್ತಾ ಇರ್ತಾನೆ ಯಾವಾಗಲೂ. ಅದೇ ನೋಡಿ, ಸರ್ಪಗಳಿಗೆ ಕೋಪ ತೀಕ್ಷ್ಣ, ಮೃಗಗಳಿಗೆ ಭಯ. ಯಾವುದೇ ಮೃಗ ತಗೊಳ್ಳಿ, ಭಯ ಅವಕ್ಕೆ. ಇನ್ನು ಹಳ್ಳಿ ಕಡೆ ಹೋಗ್ಬೇಕು, ಹಳ್ಳಿ ಕಡೆ ಮನೆ ಹೊರಗಡೆ ದನಗಳು ಕಟ್ಟಿರೋರು ಬಸ್ ಬಂತು ಅಂತ ಹೇಳಿದ್ರೆ ಠಂಗ್ ಅಂತ ಎಲ್ಲೆಲ್ಲ ಎಗರ್ಬಿಡೋದು. ನಾವೆಲ್ಲ ಬಸ್ ಬರ್ತೇವೆ, ನಾವು ಎಚ್ಚರ ಆಗ್ತಿದ್ವಿ, ಎಲ್ಲೆಗರು ತಗೋತಲ್ಲ. ಈ ಬೆಂಗಳೂರು ಹಸುಗಳಿಗೆಲ್ಲ ಅಭ್ಯಾಸ ಆಗ್ಬಿಡ, ಅವೇನು ಜಾಗ ಬಿಡೋದೆ, ಅವಕ್ಕೆ ಒಂಥರ ಒಗ್ಗೋಗಿದೆ. ಇಲ್ಲೇ ಸಾಧಾರಣ ಹುಲಿ ಆಗ್ಲಿ ಸಿಂಹ ಆಗ್ಲಿ ಭಯ ಅವಕ್ಕೂ ಜಾಸ್ತಿ, ಅನುಮಾನ ಇಲ್ಲ. ಹಾಗೆ ನಮ್ಮಂತ ಪಕ್ಷಿಗಳಿಗೆ ಹಸುವು ಜಾಸ್ತಿ, ನಮ್ಮಂತ ಪಕ್ಷಿಗಳಿಗೆ ಹಸುವು ಜಾಸ್ತಿನಪ್ಪ. ಅದಕ್ಕೆ ನಾವು ನಿಮ್ಮಂಥವ್ರ ಕಟ್ಟುಮಸ್ತ ಇರೋರು ಕಂಡ್ರೆ ಬಹಳ ಇಷ್ಟ. ಆದರೆ ನಾನು ನಿಮ್ಮನ್ನು ತಿನ್ನಲ್ಲ, ನೀವು ರಾಮಕಾರ್ಯದಲ್ಲಿದ್ದೀರಾ, ಬಿಡ್ಬಿಡ್ತೀನಿ. ಇಷ್ಟೇ ಇದು ಘಟನೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ತೀಕ್ಷ್ಣ ಕಾಮಾಸ್ತು ಗಂಧರ್ವಾಸ್ ತೀಕ್ಷ್ಣ ಕೋಪ ಭುಜಂಗಮಾಹ ಮೃಗಾಣಾಂ ತು ಭಯಂ ತೀಕ್ಷ್ಣಂ ತತಸ್ತೀಕ್ಷ್ಣ ಕ್ಷುಧಾ ವಯಂ. ಅರ್ಜುನ, ಇದನ್ನು ಬರೆದವ್ರು ಯಾರು ಗೊತ್ತಾ? ಯಾರು? ವಾಲ್ಮೀಕಿ. ಹೌದಾ? ಸರಿ. ಇದನ್ನ ಗಂಧರ್ವರು ಓದ್ತಾರ? ಓದ್ತಾರ? ಹೌದಾ? ಸರ್ಪಗಳು ಓದುತ್ತಾ? ಅರ್ಜುನ ಅಂದ ಬುದ್ಧಿವಂತ. ಇಲ್ಲ ಗುರುಗಳೇ. ಮೃಗಗಳು, ಹುಲಿ ಸಿಂಹ ಯಾವ್ದಾರು ಓದ್ಬಿಟ್ಟು ಈ ಶ್ಲೋಕ ಓದುತ್ತಾ? ಪಕ್ಷಿಗಳು, ಸಂಪಾತಿ ಆಗ್ಲಿ ಜಟಾಯು ಆಗ್ಲಿ ಈ ಶ್ಲೋಕವನ್ನು ಓದುತ್ತಾ? ಅರ್ಜುನ ಅಂದ ಇಲ್ಲ. ಯಾರು ಓದ್ತಾರೆ? ನಾನು, ನೀವು ಗುರುಗಳೇ. ಅಲ್ಲಿಗೆ ವಾಲ್ಮೀಕಿಗಳು ಇದನ್ನು ಬರೆದಿರೋದು ಯಾರಿಗೆ? ಇದರ ಅರ್ಥ ಇದು ರಾಮಾಯಣದಲ್ಲಿ ಹಾಸ್ಯ ಇಲ್ಲ ಅಂತಾರಲ್ಲ, ಈ ತರ ತಿಳಿ ಹಾಸ್ಯ ಅಂತ ನೇರವಾಗಿ ಹೇಳಲ್ಲ.
ಗಂಧರ್ವರನ್ನ ಒಂದು ಕಾಡುತ್ತೆ, ಸರ್ಪಗಳನ್ನು ಒಂದು ಕಾಡುತ್ತೆ, ಮೃಗಗಳನ್ನು ಭಯ ಕಾಡುತ್ತೆ, ಹಸುವು ಪಕ್ಷಿಗಳನ್ನು ಕಾಡುತ್ತೆ, ಮನುಷ್ಯರನ್ನ ಈ 4 ಕಾಡುತ್ತೆ. ಅದಕ್ಕೆ ಕಣೆ ಅರ್ಜುನ, ನೀನು ಏನೇ ಮಾಡ್ತೀನಿ ಅಂತ ಕೂತ್ಕೊಂಡ್ರು ಅಷ್ಟು ಸುಲಭಕ್ಕೆ ಮನಸ್ಸು ಸಮಾಧಾನಗೊಳ್ಳಲ್ಲ, ತಿಳ್ಕೊ. ಅದಕ್ಕೇನೆ ಇದೊಂದು ಸಾಹಸ. ನೀನು ಸತತವಾಗಿ ನಿರಂತರವಾಗಿ ಮಾಡ್ತಾ ಇರಬೇಕು. ಯಾವ ಹಿನ್ನೆಲೆ? ಯಮದ ಬಗ್ಗೆ ಹೇಳಿದ್ರು. ಯಮ ಅಂದ್ರೇನು ಅಂತ ಹೇಳಿದ್ರು. ಯಮ ಅಂದ್ರೆ ಸಾಮಾಜಿಕ ಕಟ್ಟಳೆಗಳು, ಎಕ್ಸ್ಟರ್ನಲ್ ಅಬ್ಸರ್ವೆನ್ಸಸ್. ಯಾವ್ಯಾವುದು? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇಷ್ಟನ್ನು ಪಾಲಿಸಬೇಕು ಅಂತ. ಮತ್ತೆ ಇದನ್ನ ನಾವು ಪರಿಶೀಲಿಸ್ತಾ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಎಂಥ ಹಿಂಸಾತ್ಮಕವಾದಂಥ ಆಲೋಚನೆಗಳು ಬರ್ತಾ ಇದೆ, ನಾವು ಮಾಡ್ತಾ ಇರೋ ಕಾರ್ಯದಲ್ಲಿ ಈ ಒಂದು ಕಟ್ಟಳೆಗಳನ್ನು ಎಷ್ಟು ಪಾಲಿಸ್ತಾ ಇದ್ದೀವಿ, ಪಾಲಿಸ್ತಾ ಇಲ್ಲ. ಮತ್ತು ಈ ಮನಸ್ಸು ಎಂತೆಂಥ ಯೋಚನೆಗಳು ತಂದು ಹಾಕ್ತಾ ಇದೆ. ಹಿಂದೊಂದು ನಿಮಗೆ ಜ್ಞಾಪಕ ಇರಬೇಕು. ಕ್ಲೇಶಗಳು, ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಭಯ, ಇವೆಲ್ಲ ಮನಸ್ಸನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ನಾವು ಪರಿಶೀಲಿಸ್ತಾ ಇರಬೇಕು. ಇಟ್ ಇಸ್ ನಾಟ್ ಈಸಿ. ಸತತವಾಗಿ ಮಾಡ್ತಾ ಇರಬೇಕು. ಇದನ್ನ ಇಲ್ಲಿ ಪತಂಜಲಿಗಳು ಹೇಳ್ತಿದ್ದಾರೆ. ಹೇಳಿ ಪತಂಜಲಿಗಳು ಹೇಳ್ತಾರೆ, ನೋಡಪ್ಪ, ಯಮ ಇಲ್ಲಿ ಬಹಳ ಮುಖ್ಯ. ಆಗ ಅರ್ಜುನ ಕೇಳ್ದ, ಹೌದು ಗುರುಗಳೇ, ಯಮ 5 ಪಂಚ ಯಮಗಳನ್ನು ಹೇಳಿದ್ರಿ, ಅದು ಬಹಳ ಮುಖ್ಯ ಅಂತ ಹೇಳಿದ್ರಿ, ಯಾತಕ್ಕೆ? ಅದಕ್ಕೆ ಗುರುಗಳು ಹೇಳಿದ್ರು, ನೋಡಪ್ಪ, ಮುಂದಿನ ಸೂತ್ರವನ್ನು ನೋಡೋಣ. ಇದು ಯಮದ ಒಂದು ಸಾರ್ವತ್ರಿಕ ಅಂಶ, ಯೂನಿವರ್ಸಾಲಿಟಿ, ಅದನ್ನು ತೋರಿಸುತ್ತೆ. ಜಾತಿ ದೇಶ ಕಾಲ ಸಮಯ ಅನವಚ್ಛಿನ್ನ ಸಾರ್ವಭೌಮ ಮಹಾವ್ರತಂ. ಇದು ಯಮ ಅಂತ ಹೇಳಿದ್ರೆ, ಇದು ನಿನ್ನ ಹುಟ್ಟು ಯಾವ ಜಾತಿಯಲ್ಲಾಗಿದೆ, ನಿನ್ನ ಸಂಪ್ರದಾಯ ಏನು, ಇದು ಯಾವುದಕ್ಕೂ ಸಂಬಂಧಿಸಿದ್ದಲ್ಲ. ಎಲ್ಲರೂ ಪಾಲಿಸ್ಬೇಕು. ಯಾವುದೇ ನಿನ್ನ ಹುಟ್ಟು ಯಾವುದೇ ಆಗಿರಲಿ, ಇದನ್ನು ಪಾಲಿಸ್ಬೇಕು. ಆಮೇಲೆ ದೇಶ, ಈ ಎಲ್ಲ ದೇಶಗಳಿಗೂ ಅನ್ವಯ ಆಗುತ್ತೆ, ಆಗಲ್ವೇ? ಲೆಕ್ಕಾಕೊಳ್ಳಿ. ಅಹಿಂಸೆ, ಏನು ಅಹಿಂಸೆ ಭಾರತಕ್ಕೆ ಮಾತ್ರ, ಇನ್ಯಾವುದೋ ದೇಶಕ್ಕಿಲ್ಲ ಅಂತುಂಟ? ಕ್ಯಾಸ್ಟ್ ಎಗೆ ಮಾತ್ರ, ಕ್ಯಾಸ್ಟ್ ಬಿಗೆ ಇಲ್ಲ ಅಂತಿದೆಯಾ? ಇಲ್ಲ. ಜಾತಿ, ದೇಶ, ಕಾಲ. ಕಾಲ ಅಂದ್ರೆ ಟೈಮ್. ಟೈಮ್ ಅಂದ್ರೆ ಕೇವಲ ಹಗಲು ರಾತ್ರಿ ಅಲ್ಲ. ತಗೊಳ್ಳಿ, ಯಾವುದೇ ಆಗಲಿ, 3000 ವರ್ಷದ ಹಿಂದೆ ಅಹಿಂಸೆ ಬೇಕಾಗಿತ್ತೋ ಬೇಡವಾ? ಇನ್ನು 3000 ವರ್ಷ ಮುಂದೆ ಬೇಕೋ ಬೇಡವಾ? ಬೇಕು. ಸೊ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ದಟ್. ಸಮಯ ಅಂತ ಹೇಳಿದ್ರೆ ಸರ್ಕಮ್ಸ್ಟೆನ್ಸಸ್, ಸಿಚುಯೇಷನ್. ಎಂಥದೇ ಸಮಯ ಸಂದರ್ಭ ಇರಲಿ, ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇವುಗಳ ಪಾಲನೆ ಬಹಳ ಮುಖ್ಯ. ಇದನ್ನು ಹೇಳ್ತಾ ಇದ್ದಾರೆ. ಅನವಚ್ಛಿನ್ನ, ನಾಟ್ ಲಿಮಿಟೆಡ್. ಇಟ್ ನಾಟ್ ಲಿಮಿಟೆಡ್ ಬೈ ಜಾತಿ, ದೇಶ, ಕಾಲ, ಸಮಯ. ಅನವಚ್ಛಿನ್ನ, ಸಾರ್ವಭೌಮ, ಅಪ್ಲಿಕಬಲ್ ಟು ಆಲ್, ಯೂನಿವರ್ಸಲ್, ಮಹಾವ್ರತಂ. ಮಹಾವ್ರತ ಇದು. ಪ್ರತಿಯೊಬ್ಬರು ಅಲ್ಲಿ. ಇದು ಯಾರಿಗೆ ಬರೆದಿರೋದು ಪತಂಜಲಿಗಳು? ಭಾರತೀಯರಿಗೆ ಮಾತ್ರನಾ? ಫಾರ್ ದ ಎಂಟೈರ್ ಹ್ಯುಮ್ಯಾನಿಟಿ, ಇಡೀ ಮನುಕುಲಕ್ಕೆ ಪತಂಜಲಿಗಳು ಕೊಟ್ಟಿರತಕ್ಕಂತಹ ಒಂದು ಚೌಕಟ್ಟು ಇದು. ಇದನ್ನು ನಾವು ಪಾಲಿಸಬೇಕು. ಅರ್ಜುನ, ತಿಳ್ಕೋ,
ನಾವುಗಳು ಇದನ್ನ ತಿಳ್ಕೋಬೇಕು. ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ನೀನು ಎಲ್ಲಿ ಜೀವಿಸ್ತಾ ಇದೆಯೋ ಏನು ಮಾಡ್ತಿದೆಯೋ ಅದೆಲ್ಲ ಬೇರೆ. ಮತ್ತೆ ಒಂದು ಸಮಯದಲ್ಲಿ ಇತ್ತು, ಇನ್ನೊಂದು ಸಮಯದಲ್ಲಿ ಇಲ್ಲ ಅಂತಿಲ್ಲ. ಇಂಥ ಸಂದರ್ಭದಲ್ಲಿ ಮಾಡಬೇಕು, ಇಂಥ ಸಂದರ್ಭದಲ್ಲಿ ಮಾಡಬಾರ್ದು ಇಲ್ಲ. ಕಟ್ಟುನಿಟ್ಟಾಗಿ ಪಾಲಿಸಿದಷ್ಟೂ ಒಳ್ಳೆಯದು. ಅದಕ್ಕೆ ಬೇಕಾದ ಉದಾಹರಣೆಗಳು ಮುಂದೆ ನೋಡೋಣ. ಹಾಗಾಗಿ ಇದನ್ನು ನೀನು ತಿಳ್ಕೊಳ್ಳಪ್ಪ. ಇದು ಯಮದ ಬಗ್ಗೆ ಇರತಕ್ಕಂತಹ ಒಂದು ಸಾರ್ವಭೌಮತೆ, ಅದನ್ನು ತೋರಿಸ. ಅರ್ಜುನ ಅಂದ, ಸರಿ ಗುರುಗಳೇ, ಯಮದ್ದು ಗೊತ್ತಾಯಿತು, ಇನ್ನೊಂದು ನಿಯಮ ಅಂತ ಹೇಳಿದ್ರಿ, ನಿಯಮ ಅಂದ್ರೆ ಏನು ಅಂತ ಕೇಳ. ಅದಕ್ಕೆ ಗುರುಗಳಂದ್ರು, ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮ. ನೋಡಪ್ಪ, ಯಮಗಳು 5 ಇರೋಂಗೇನೆ ನಿಯಮಗಳು 5 ಇದೆ. ಮತ್ತೆ ಇದೆಲ್ಲ ಪತಂಜಲಿಗಳು ಮತ್ತೆ ವಿವರಿಸ್ತಾರೆ, ಎಲ್ಲವನ್ನೂ ವಿವರಿಸ್ತಾರೆ. ಪತಂಜಲಿ ಯಾವುದನ್ನು ಕೇವಲ ನಮ್ಮ ಊಹೆಗೆ ಬಿಡಲ್ಲ, ಎಲ್ಲವನ್ನ ವಿವರಿಸ್ತಾರೆ. ಮುಂದೆ ನೋಡೋಣ. ಯಾವುದು ಶೌಚ? ಶೌಚ ಅಂತ ಹೇಳಿದ್ರೆ ಶುದ್ಧತೆ, ದೈಹಿಕ ಅಂದರೆ ಕಾಯಿಕ, ವಾಚಿಕ, ಮಾನಸಿಕ ಶುದ್ಧತೆ ಎಲ್ಲ ರೀತಿಯಲ್ಲೂ. ನಮ್ಮ ಸುತ್ತ ಇರತಕ್ಕಂಥ ವಾತಾವರಣವನ್ನು ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ವೈಯಕ್ತಿಕ ನಿಯಮಗಳು ಇವೆಲ್ಲ. ಪಾಲಿಸಬೇಕು. ಸಂತೋಷ, ಸಂತೋಷ ಅಂತ ಹೇಳಿದ್ರೆ ಕಂಟೆಂಟ್ಮೆಂಟ್. ಕಂಟೆಂಟ್ಮೆಂಟ್ ಅಂದ್ರೆ ಬಿ ಹ್ಯಾಪಿ ವಿತ್ ವಾಟ್ ಈಸ್, ಅಷ್ಟೇ. ಇರೋದ್ರಲ್ಲಿ ಆರಾಮಾಗಿರ್ಬೇಕು, ಆರಾಮಾಗಿರ್ಬೇಕು. ಬಹಳ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಬಾಹ್ಯ ಆಕರ್ಷಣೆಗಳು ಅಷ್ಟೊಂದಿರುತ್ತೆ. ಮೊದಲು ಯಾವುದೋ ಮನೆ ಕಟ್ಟಿಸ್ತೀವಿ, 2 ಬೆಡ್ರೂಮ್, 30-40 ಏನೂ ಇರಲ್ಲ. ಬೆಂಗಳೂರಿಗೆ ಬಂದ ಇವನು, ಏನೋ ಚೆನ್ನಾಗಿ ದುಡ್ದ, 30-40 ಸೈಟ್ ಸಿಕ್ತು, ಒಳ್ಳೆ ಏರಿಯಾ ಅಂತಲೇ ಇಟ್ಕೊ. 2 ಬೆಡ್ರೂಮ್ ಖುಷಿಯಾಗಿರ್ತಾನೆ. ಎಲ್ಲಿ ತನಕ? ಇವನ ಸಹೋದ್ಯೋಗಿ 50-80ನಲ್ಲಿ 5 ಬೆಡ್ರೂಮ್ ಮನೆ ಕಟ್ಟೋ ತನಕ. ಅದನ್ನ ನೋಡಿದ ಮೇಲೆ ಒಂಥರ ಅನ್ಸುತ್ತೆ. ಅದೇ ಮನೆ, ನಾನು ಅದು ಮಾಡ್ಬೇಕಾಯ್ತು, ಇದು ಮಾಡ್ಬೇಕಾಯ್ತು, ಇದೆಲ್ಲ ವಿಷಯದಲ್ಲೂ ಕಾಡ್ತಾ ಇತ್ತು. ಸಂತೋಷ, ತಪಸ್ಸು, ಆಸ್ಟಿರಿಟಿ, ಇದಿಲ್ಲದೆ ನಾವೇನು ಮಾಡ್ಲಿಕ್ಕಾಗಲ್ಲ. ಯೋಗ ಸಾಧನೆ ಇಂಪಾಸಿಬಲ್. ದಟ್ ಸೆಲ್ಫ್ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಅನೇಕರು ಯೋಗದಾದಿಯಲ್ಲಿ ತಪ್ಪೋದು ಏನಕ್ಕೆ ಅಂತೇಳಿ ಇದಕ್ಕೆ. ಯಾಕೆ? ಮತ್ತೆ ಅದೇ ಟೂ ಮೆನಿ ಟೆಂಪ್ಟೇಷನ್ ದೀಸ್ ಡೇಸ್, ಡಿಸ್ಟ್ರಾಕ್ಷನ್ಸ್ ಅಪ್ಲೆಂಟಿ, ಒಂದೇ ಎರಡೇ. ಆ IPL ಮ್ಯಾಚು ಅವ್ರು ಹಗಲಲ್ಲಿ ಆಡಲ್ಲ, ಅವ್ರು ಲೈಟ್ ಹಾಕ್ಕೊಂಡು ರಾತ್ರಿನೇ ಆಡ್ತಾರೆ. ಅದು ನನಗಿನ್ನೂ ಗೊತ್ತಾಗ, ಯಾಕೆ ಬೆಳಗ್ಗೆ ಯಾಕೆ ಆಡಲ್ಲ ಅಂತ. ಪಾಪ ಸೂರ್ಯ ಕಂಗೊಳಿಸ್ತಾ ಇರ್ತಾನೆ, ನೋಡ್ರಪ್ಪ ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡ್ಬಿಡಿ, ನನ್ನ ಬೆಳಕಲ್ಲಿ ನೀವು ಆಟ ಆಡ್ಕೊಳ್ರಿ ಅಂತ. ಅದೇನೋ ಒಂಥರ ಇದು. ಅದ್ಯಾಕೆ ಆ ಥರ ಮಾಡ್ತಾರೆ ಗೊತ್ತಿಲ್ಲ, ಏನೋ. ಆಮೇಲೆ ಪವರ್ ಕಟ್ಟು ಅಂತೆಲ್ಲ ಓದಾಡೋದು. ಪವರ್ ಕಟ್ಟು ತಮಾಷೆ ಅಲ್ರಿ. ನೀವು ಈಗ ಇವತ್ತುವೇ ನೀವು ಸ್ವಲ್ಪ ಬೆಂಗಳೂರು ಬಿಟ್ಟು ಒಂದು 20 ಕಿಲೋಮೀಟರ್ ಆಚೆ ಹೋಗ್ಬಿಡಿ, 24 hours ಪವರ್ ಸಿಗಲ್ಲ ಅನೇಕ ಕಡೆ. ಅದು ಈ ಗದ್ದೆಗೆ ಹೋಗ್ಬಿಟ್ರಂತೂ ಮಧ್ಯರಾತ್ರಿ ಯಾವಾಗಲೂ ಕೊಡ್ತಾರೆ ಪವರ್, ಹಂಗಿರುತ್ತೆ. ಇಲ್ಲೆಷ್ಟೊಂದು ಪವರ್ ಉರಿಸ್ತೀವಿ, ಅದೇನೋ ಖುಷಿ.
ಅದು ಮುಗಿಯೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗುತ್ತೆ. ಮಧ್ಯರಾತ್ರಿ 12 ಗಂಟೆ ತನಕ ಮ್ಯಾಚ್ ನೋಡಿ. ಆಮೇಲೆ ಅವ್ರ ವಿಶ್ಲೇಷಣೆಗಳು ಬೇರೆ ಇರುತ್ತೆ. ಅವ್ರು ಹಿಂಗ್ ಹೊಡಿಬೇಕಾಯ್ತು, ಹಿಂಗ್ ಹೊಡಿಲಿಲ್ಲ, ಇವ್ರು ಟಾಸ್ ಗೆಲ್ಬೇಕಾಯ್ತು, ಟಾಸ್ ಸೋತಿದ್ದೆ ಪ್ರಾಬ್ಲಮ್ ಆಯ್ತು ಅಂತ ಒಬ್ರು, ಇನ್ನೊಬ್ರು ಪಿಚ್ ಹೆಂಗಿತ್ತು ಅಂತ ಅದನ್ನೆಲ್ಲ ಇವನು ಗ್ರಹಿಸಿ ಅರಗಿಸ್ಕೊಂಡು ಮಲಕ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಹೋಗ್ಲಿ ಆ ಮ್ಯಾಚನ್ನು ಸುಮ್ಮನೆ ಹಾಗೆ ನೋಡೋಕ್ಕಾಗುತ್ತಾ? ಆಗಲ್ಲ. ಕೈಯಲ್ಲಿ ಒಂದು ಪೊಟ್ಣ ಇರುತ್ತೆ ಅಷ್ಟೆ. ಬರೀ ಕಣ್ಣಿಗೆ ಅಷ್ಟೇ ಕೆಲಸ ಅಲ್ಲ, ಬಾಯಿಗೆ ನಾಲಿಗೆಗೆಲ್ಲ ಕೆಲಸ ಕೊಡ. ಇದೆಲ್ಲ ಆಗ್ಬಿಟ್ಟು ನಿದ್ದೆ ಬರಲ್ಲ. ಹಾಗಾಗಿ ಬೆಳಗ್ಗೆ ಹೇಳಲ್ಲ. ಆಫೀಸ್ಗೋ ಹೋಗ್ಲೇಬೇಕು, ಕೆಲಸ ಮಾಡಬೇಕೋ ಬಿಡಬೇಕು, ಕ್ರಿಕೆಟ್ ಚರ್ಚೆ ಆಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಹೋಗ್ಲೇಬೇಕು ಆಫೀಸ್. ಬಿಡೋದೇನಪ್ಪ ಅಂತೇಳಿ ಈ ಥರದ ಸಾಧನೆ. ಯೋಗ ಬಿಟ್ಬಿಡು. ಯೋಗ ಕ್ಲಾಸ್ ಫಸ್ಟ್ ಕಟ್ಟಾಗದೆ ಯೋಗ ಕ್ಲಾಸ್. ಅದು ಹಿಂದಿನ ದಿವಸ ಬ್ಯಾಟ್ಸ್ಮನ್ ನಮ್ಮ ಟೀಮ್ ಯಾವ್ದಿರುತ್ತೋ ಫೇವ್ರೆಟ್ ಟೀಮ್, ಅವನೇನಾದ್ರು ಸಿಕ್ಸರ್ ಹೊಡೆದ ಅಂದ್ರೆ ಏನು ಖುಷಿ. ಹಬ್ಬ ಫುಲ್ ನೋಡ್ಬಿಡ್ತೀನಿ. ನಾಳೆ ಬೆಳಗ್ಗೆ ಯೋಗ ಕ್ಲಾಸ್ಗೆ ಹೋಗಲ್ಲ. ಅವನೇನು ಮರಿತಾನೋ ಬಿಡ್ತಾನೋ ಅಲಾರಾಮ್ ಆಫ್ ಅಂತೂ ಮಾಡ್ತಾನೆ. ಬೆಳಗ್ಗೆ ನೋ ವೇಕಿಂಗ್ ಅಪ್ ಅರ್ಲಿ. ಕಷ್ಟ. ತಪಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನೋ ಡೌಟ್ ದೇರ್ ಆರ್ ಚಾಲೆಂಜಸ್. ಯಾವುದೋ ಒಂದು ದಿವಸ ಬೇಗ ಮಲಗಕ್ಕಾಗಲ್ಲ, ಆಯ್ತು ಪರವಾಗಿಲ್ಲ, ಏನು 2 ಗಂಟೆ ನಿದ್ದೆ ಕಮ್ಮಿ ಆದ್ರೆ ಏನಾಗುತ್ತೆ. ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಸ್ ಸೋ ಅಮೇಝಿಂಗ್, ಇಟ್ ವಿಲ್ ಮ್ಯಾನೇಜ್ ಪ್ರೊವೈಡೆಡ್ ಯು ಆರ್ ಇನ್ ಟು ತಪಸ್. ದೇಹ ಮನಸ್ಸು ಸಹಕರಿಸುತ್ತೆ, ಅನುಮಾನನೇ ಇಲ್ಲ. ಒಮ್ಮೆ ಕಂಚಿ ಪರಮಾಚಾರ್ಯರು ಜ್ವರದಿಂದ ಬಳಲ್ತಾ ಇರ್ತಾರೆ. ಜ್ವರ. ಅವ್ರಿಗೆ ಹೇಳ್ತಾರೆ, ನೀವು ಇವತ್ತು ಏನು ನಿಮ್ಮ ತಪಶ್ಚರ್ಯಗಳೇನು ಬೇಡ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅವರು ಸ್ನಾನಾದಿ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಸುಡ್ತಾ ಇರುತ್ತೆ ಮನಸ್ಸು. ತಮಿಳ್ನಾಡು ಬಿಸಿಲು ಬೇರೆ ಜಾಸ್ತಿ. ಅವ್ರೇನು ಹೇಳ್ತಾರೆ ಅಂದರೆ, ಬನ್ನಿ ನಾನು ಕರ್ಕೊಂಡೋಗಿ ಬಿಸಿಲಲ್ಲಿ ಕೂರಿಸ್ಬಿಡಿ, ಒಳಗಡೆನೂ ಅಗ್ನಿ ಇದೆ ಹೊರಗಡೆನೂ ಅಗ್ನಿ ಇದೆ, ಈ ಪಂಚಾಗ್ನಿಗಳಲ್ಲಿ ಆರಾಮಾಗಿರ್ತೀನಿ ಅಂತ ಕೊಡ್ತಾರೆ. ಅದು ಆ ದೃಢತೆ ಬೇಕಾದ್ರೆ ತಪಶಕ್ತಿ. ಸ್ವಾಧ್ಯಾಯ ಅಂದರೆ ಸೆಲ್ಫ್ ಸ್ಟಡಿ. ಯಾತಕ್ಕೆ ಮಾಡಬೇಕು ಸೆಲ್ಫ್ ಸ್ಟಡಿ? ಮೊದಲನೇದು ಆತ್ಮವಿಚಾರ. ನಾನು ಯಾರು ಅಂತ ತಿಳ್ಕೋಬೇಕು. ಅದೇ ಪರಮ ಗುರಿ. ಏನಪ್ಪ ಅಂತೇಳಿ ಅದೇನೆ, ನಾನು ಯಾರು ಅಂತ ತಿಳ್ಕೋಬೇಕು. ಸೆಲ್ಫ್ ಎನ್ಕ್ವೈರಿ. ಅದಕ್ಕೇನು ಮಾಡಬೇಕು? ಯು ಶುಡ್ ರೀಡ್ ಸೇಕ್ರೆಡ್ ಸ್ಕ್ರಿಪ್ಚರ್ಸ್. ಎಲ್ಲವನ್ನ ಓದ್ಬಿಡ್ಬೇಕು, ಪಾಂಡಿತ್ಯ ಪಡ್ಕೋಬೇಕು ಅಂತಲ್ಲ. ಆ ದಿಶೆ, ಆ ದಿಕ್ಕನ್ನು ಕಂಡುಕೊಳ್ಳೋದಕ್ಕೆ ನಾವು ಕೆಲವು ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಅಥವಾ ಗುರುಮುಖೇನ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡ್ರೆ ಅಷ್ಟೇ ಸಾಲದು, ಮನನ ಮಾಡಬೇಕು. ಸುಮ್ಮನೆ ಕೇಳಿಸ್ಕೊಂಡು ಆಯಿತು ಅಂದ್ರೆ ಆಗಲ್ಲ. ಆಮೇಲೆ ಏನಿದು ಸ್ವಲ್ಪ ಕೂತು ಮನನ ಮಾಡಬೇಕು. ಏನು ಪತಂಜಲಿಗಳು ಏನು ಹೇಳಿದ್ರು, ಯಮ ಏನು ಹೇಳಿದ್ರು, ಯಾತಕ್ಕೆ ಕೇಳಿದ್ರು, ನಿಯಮ ಏನು ಹೇಳ್ತಿದ್ದಾರೆ, ಯಮ ಮತ್ತು ನಿಯಮ ಏನು ವ್ಯತ್ಯಾಸ ಮಾಡಬೇಕು. ಎಲ್ಲ ಗೊತ್ತಾಗುತ್ತೆ. ಏನು ಇದಕ್ಕೇನು ನಮಗೇನು ಐನ್ಸ್ಟೀನ್ ಥರ ಬ್ರೈನ್ ಏನು ಬೇಕಾಗಿಲ್ಲ, ವಿಶ್ವೇಶ್ವರಯ್ಯನವರಷ್ಟು ಬುದ್ಧಿವಂತಿಕೆನೂ ಬೇಕಾಗಿಲ್ಲ. ನಮ್ಮಂತ ಸುಮ್ಮನೆ ಆರ್ಡಿನರಿ ಇರೋರು ಸಾಕು. ಏನು ಮಾಡಬೇಕು? ಕೂತು ವಿಚಾರ ಮಾಡಬೇಕು ಅಷ್ಟೆ. ಈಗ ಯಾರ್ದಾರು ಮನೆಗೆ ಹೋಗಿ ಅಂದರೆ ನೀವೇನು ಕೇಳ್ತೀರಾ? ಗೂಗಲ್ ಲೊಕೇಶನ್ ಕಳಿಸಿ ಅಂತ ಅಲ್ವೇ? ಅದಕ್ಕೆ ಬೇಕು, ಗೂಗಲ್ ಹಾಕ್ಕೋಬೇಕು, ನೋಡಬೇಕು ಡಿಸ್ಟೆನ್ಸ್ ಎಷ್ಟಿದೆ. ನಿಮ್ಮ ಮನೆಗೆ ಹೋಗ್ರಿ ಅಂದರೆ ನಾನು ಕೇಳ್ತೀರ ಲೊಕೇಶನ್?
ಹಾಗೇನೆ ಸೆಲ್ಫ್ ಎನ್ಕ್ವೈರಿಗೆ ಯಾರೇನು ಕಳಿಸ್ಬೇಕ್ರಿ? ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ನನಗೇನು ಏನೋ ಬೇಕಾಗಿಲ್ಲ. ಅಷ್ಟು ಸುಲಭದ ವಿಷಯ ಇದು. ಯಾತಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಮಾನಸಿಕ ಕ್ಲೇಶಗಳಿಂದ. ಅದಕ್ಕೆ ಸ್ವಾಧ್ಯಾಯ ಬಹಳ ಮುಖ್ಯ. ಆಮೇಲೆ ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂತ ಹೇಳಿದ್ರೆ ಶರಣಾಗತಿ, ಡಿವೋಷನ್, ಗಿವಿಂಗ್ ಅಪ್ ದಿ ಈಗೋ, ನಾನು 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 ಅಂತಕ್ಕಂಥದ್ದನ್ನ ಬಿಡ್ತಕ್ಕಂಥದ್ದು. ಇದೆಲ್ಲದರಿಂದ ಒಂದು ಶಕ್ತಿ ಇದೆ. ಅದಕ್ಕೇನಾದ್ರೂ ಹೆಸರಿಟ್ಕೊಳ್ಳಿ, ಅಡ್ಡಿ ಇಲ್ಲ. ಒಟ್ಟಾರೆ ಒಂದು ವ್ಯವಸ್ಥೆ ಇದೆ, ಇದನ್ನೆಲ್ಲ ನಡೆಸ್ತಾ ಇರತಕ್ಕಂಥದ್ದು ಅಷ್ಟೆ. ಅದಕ್ಕೆ ನಾನು ಶರಣಾಗ್ತೀನಿ. ಈಶ್ವರ ಪ್ರಣಿಧಾನ ಇದು ನಿಯಮ. ಇದನ್ನು ನಾವು ಪಾಲಿಸ್ಬೇಕು. ಅದಕ್ಕೆ ಬೆಳಗ್ಗೆ ಎದ್ದು ಶೌಚ ಅಂತ ಹೇಳಿದ್ರೆ ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಬೆಳಗ್ಗೆ ಶುಚಿರ್ಭೂತರಾಗತಕ್ಕಂಥದ್ದು. ಕೆಲವು ಬದ್ಧತೆಗಳಿಟ್ಕೊಂಡು ಸ್ನಾನ ಮಾಡಿದ ಮೇಲೆ ಉದಾಹರಣೆಗೆ ತಿಂಡಿ ತಿನ್ನೋದು. ಯಾತಕ್ಕೆ ಇದು ಮಾಡಿದ್ದಾರೆ ಅಂದ್ರೆ ಈ ಹಸಿವು ಅನ್ನೋದು ಅಷ್ಟು ಸುಲಭವಾಗಿ ನೀವು ಗೆಲ್ಲಕ್ಕಾಗಲ್ಲ. ಹಾಗೇನಾಗುತ್ತೆ, ಕಡ್ಡಾಯವಾಗಿ ಬೆಳಗ್ಗೆ ಬೇಗ ಶುಚಿರ್ಭೂತರಾಗ್ತೀವಿ. ಈಗ ಅದನ್ನ ಸಡಿಲಿಸ್ಬಿಟ್ರೆ ಏನಾಗ್ಬಿಡುತ್ತೆ, ತಿಂಡಿ ತಿನ್ಬಿಟ್ರೆ 8 ಗಂಟೆಗೆ ತಿಂಡಿ ತಿನ್ಬಿಟ್ರೆ ಸ್ನಾನ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಕೆಲವರು ಮಧ್ಯಾಹ್ನ ಸಾಯಂಕಾಲ ಸ್ನಾನ ಮಾಡ್ತಾರೆ. ನಾವು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಯಾವಾಗಲೂ ಮಾಡ್ತಾರೆ. ಮತ್ತೆ ಈಗೆಲ್ಲ ಏನು ಅನೇಕ ಸಾಧನಗಳು ಬಂದಿದೆ. ಎಲ್ಲ ಮಾಡ್ಕೊ ಟಸ್ ಫಸ್ ಅಂತೆಲ್ಲ ಹೊಡ್ಕೊಂಡು ಹೊಡಬಿಟ್ರೆ ಆಗೋಯ್ತು. ತೀರಾ ಯಾಮ ಅಂದ್ಬಿಟ್ರೆ ಸ್ನಾನನೂ ಸ್ಕಿಪ್. ಬೆಳಗ್ಗೆ ಅದು ಹಲ್ಲು ಉಜ್ಜೆಲ್ಲ ಕಾಫಿ ಕುಡಿತಾರೆ. ಇದಕ್ಕೆಲ್ಲ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ. ಅಗೇನ್ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಕುಂಭಕರ್ಣ ಕ್ಯಾಟಗರಿ. ಯಾಕೆ ಅವನದೇನಿಲ್ಲ, ಅವನದು ಬಹಳ ಸಿಂಪಲ್ ಮನುಷ್ಯ, ವೆರಿ ಸ್ಟ್ರೈಟ್ ಫಾರ್ವರ್ಡ್, ನೋ ಕಾಂಪ್ಲೆಕ್ಸಿಟೀಸ್. ಮಲಗಿರ್ತಾನೆ, ಕಣ್ಬಿಟ್ಟ ಅಂದ್ರೆ ಬಾಯಿ ತೆಗಿತಾನೆ, ಕುಡಿತಾನೆ, ತಿಂತಾನೆ. ಹೊಟ್ಟೆ ತುಂಬಿತು ಅಂದ್ರೆ ಕಣ್ಣು ಮುಚ್ತಾನೆ, ಮಲಗ್ತಾನೆ, ಅಷ್ಟೆ. ಅದಕ್ಕೆ ಶೌಚ ಬಹಳ ಮುಖ್ಯ. ಆದರೆ ಶೌಚ ಅಂತಕ್ಕಂಥದ್ದು ಕೇವಲ ದೈಹಿಕ ಮಟ್ಟಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ. ಪತಂಜಲಿಗಳು ಎಂದೂ ನಮ್ಮ ಈ ವ್ಯವಸ್ಥೆಯನ್ನು ದೇಹ ಬೇರೆ ಮನಸ್ಸು ಬೇರೆ ಅಂತೆಲ್ಲ ನೋಡಿಲ್ಲ. ಒನ್ ಇಂಟಿಗ್ರಲ್ ಯೂನಿಟ್. ನಾವು ಆಡುವ ಮಾತು ಶುದ್ಧವಾಗಿರ್ಬೇಕು, ಮಾಡುವ ಚಿಂತನೆಗಳು ಶುದ್ಧವಾಗಿರಬೇಕು, ಪ್ಯೂರಿಟಿ. ಸಂತೋಷ ಇದು ಬಹಳ ಮುಖ್ಯ. ನಮಗೇನಿದೆಯೋ ಅದರಲ್ಲಿ ಸಂತೋಷ. ಹೋಗಿ ಅವ್ರು ಯಾರೋ 4 ಬೆಡ್ರೂಮ್ ಮನೆ ಕಟ್ಟಿದ್ರೆ ಗುಡ್ಡಲ್ಲಿ ಬಹಳ ಚೆನ್ನಾಗಿದೆ ರೀ, ಅದ್ಭುತವಾಗಿದೆ, ಹೊಗಳಿ ಕಂಗ್ರ್ಯಾಚುಲೇಟ್ ಮಾಡಿ ಅವರ ಸಂತೋಷವನ್ನ ದುಪ್ಪಟ್ಟು ಪಡಿಸಿ ತೊಂದರೆ. ಆಮೇಲೆ ಮನೆಗೆ ಬನ್ನಿ, ಎಷ್ಟಿದ್ರೇನು, ನಾನಿರೋದೊಂದು 5.5 ಅಡಿ, ಇನ್ನೊಂದು 3 ಅಡಿ ಆಗಲ್ಲ, ಅದಕ್ಕೆ ಎಷ್ಟಾದ್ರೇನು ಆರಾಮ್ ಮಲಗು ಅಷ್ಟೆ. ನಮ್ಗೆ ಆ ಥರ ಇರಬೇಕಾಗಿತ್ತು ಅನ್ಕೊ. ಇದೆಲ್ಲದಕ್ಕೂ ಅನ್ವಯಿಸ್ಕೋಬೇಕು. ಸಂತೋಷ, ತಪಸ್ಸು, ಒಂದು ನಿರ್ದಿಷ್ಟ ದಿನಚರಿ ಇಟ್ಕೊಳ್ಳಿ. ಬೆಳಗ್ಗೆ ಇಷ್ಟೊತ್ತಿಗೆ ಹೇಳಬೇಕು. ಯಾವನೋ ಒಂದೊಂದು ದಿವಸ ಏನೋ ಕಾರಣಕ್ಕೆ ತಪ್ಪಬಹುದು. ಆಮೇಲೆ ಏನೋ ಒಂದು ಈ ಅಭ್ಯಾಸಗಳನ್ನು ಖಂಡಿತವಾಗಿ ಮಾಡ್ತೀವಿ. ಸೂರ್ಯ ನಮಸ್ಕಾರ ಇರ್ಬೋದು, ಸಂಗೀತ ಇರ್ಬೋದು, ಪೂಜೆ ಇರ್ಬೋದು,
ಇನ್ನೇನೋ ವ್ರತ ಇರ್ಬೋದು, ಎಲ್ಲರೂ ಯೋಗಾನ ಮಾಡಬೇಕು ಅಂತ ಹೇಳೋದು. ಅದು ಒಂದು ಕಡ್ಡಾಯವಾಗಿ ಇತ್ತೀಚೆಗೆ ಎಲ್ರಿಗೂ ಹೇಳೋದೇನಪ್ಪ ಅಂತ ಹೇಳಿದ್ರೆ, 10-15 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಒಂದು 10-15 ನಿಮಿಷ ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳಿ. ಆಗ ನಿಮ್ಮ ಮನಸ್ಸನ್ನ ನೀವು ಭೇಟಿ ಮಾಡ್ಬೋದು. ನಿಮ್ಮ ಮನಸ್ಸನ್ನ ನೀವು ಭೇಟಿ ಮಾಡ್ಬೋದು. ಸೊ ಲರ್ನ್ ಟು ಮೀಟ್ ಯುವರ್ ಮೈಂಡ್. ಸಿ ವಾಟ್ ಈಸ್ ದಿ ಸೇಯಿಂಗ್. ಈ ಮನಸ್ಸು ಏನು ಹೇಳ್ತಾ ಇದೆ, ಎಷ್ಟು ಕಸ ತುಂಬಿದೆ. ಆರಂಭದಲ್ಲಿ ಇದು ಬಹಳ ಕಷ್ಟ. 2 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಕಣ್ಬಿಟ್ಟು ಗಡಿಯಾರ ನೋಡ್ತೀವಿ, ಏನು ಮುಳ್ಳು ನಿಂತೋ ಇದೆಯೋ ನಡೀತಾ ಇದೆಯೋ ಅನುಮಾನ ಬರುತ್ತೆ. ನಡೀತಾ ಇರುತ್ತೆ. ಆರಾಮಾಗಿರಿ. ಒಂದು 15 ನಿಮಿಷ ನೋಡಿ. ಇಟ್ ಇಸ್ ಎಸೆನ್ಷಿಯಲ್. ಟಫ್. ನಾವು ಒಂದು ಮೊಬೈಲ್ ನೋಡಿಕೊಂಡು ವಾಟ್ಸಾಪ್ಗಳಲ್ಲೇ ಎಷ್ಟೊಂದು 3-4 ಅವರ್ ಕಂಟಿನ್ಯೂಸ್ ಆಗಿ ಕಳೆದು ಬಿಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಸುಮ್ಮನೆ ಕೂತ್ಕೊಳ್ಳೋದು ಇದ್ದಿದ್ದು ಕಷ್ಟ, ವಯಸ್ಸಾದವರಿಗೂ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೊಬೈಲ್ ಹೆಂಗೆ ಮಾಡ್ಕೋತಾ ಇರ್ತೀವಿ, ಟೈಮ್ ಆಗ್ಬಿಡುತ್ತೆ. ಅಲ್ಲಿ ನೀವು 1000 ನೋಡ್ರಿ, 2 minutes ವಿಡಿಯೋ ಟು ಚೇಂಜ್ ಯುವರ್ ಲೈಫ್. ಇಟ್ ವೋಂಟ್ ಹೆಲ್ಪ್. ಆ 2 minutes 3 minutes ಎಲ್ಲ ನೋಡ್ಕೊಂಡು 3-4 hours ಸುಟ್ಟಾಕಕ್ಕಿಂತ ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಗೊತ್ತಾಗ ನಮ್ಮ ಮನಸ್ಸು ಅದ್ಭುತ, ದಾರಿ ಕಾಣಿಸುತ್ತೆ. ಇದೇನು ಕಠಿಣವಾದಂಥ ಹಾದಿ ಅಲ್ಲ. ಭಗವಾನ್ ರಮಣರು ಪದೇ 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 ಹೇಳಿದ್ದಾರೆ. ಏನು ಮಾಡ್ಬೇಡ, ಕೂತ್ಕೊಳ್ಳೆಯ, ಎನ್ಕ್ವೈರ್ ಹೂ ಆಮ್ ಐ. ಡೋಂಟ್ ಟ್ರೈ ಟು ಫೈಂಡ್ ಎ ಇಂಟೆಲಿಜೆಂಟ್ ಆನ್ಸರ್. ಯುವರ್ ಇಂಟೆಲೆಕ್ಟ್ ಹ್ಯಾಸ್ ನಥಿಂಗ್ ಟು ಡೂ. ಸುಮ್ಮನೆ ಶೋಧಿಸು, ನೀನು ಯಾರು ನೋಡು, ನಿನಗೆ ಗೊತ್ತಾಗುತ್ತೆ. ಇನ್ನೇನು ಬೇಕಾಗಿಲ್ಲ. ಎಂತೆಂಥ ಪ್ರಶ್ನೆಗಳು ಕೇಳ್ತಾರೆ ಅವ್ರು ಕೊಟ್ಟಿದ್ದ ಉತ್ತರ ಇದೊಂದೇ, ಬ್ರಹ್ಮಾಸ್ತ್ರ, ಸೆಲ್ಫ್ ಎನ್ಕ್ವೈರಿ. ಅವ್ರನ್ನ ಭಗವಂತನ ಬಗ್ಗೆ ಕೇಳಿದ್ದಾರೆ. ಪರಮಹಂಸ ಯೋಗಾನಂದರು ಭೇಟಿ ಆಗ್ತಾರೆ ಅವ್ರನ್ನ 1920ರಲ್ಲಿ. ಆಗ ಅವರು ಕೆಲವರು ಲೋಕಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಅವರು ಮಹಾನ್ ಯೋಗಿಗಳು. ಭಗವಾನ್ ರಮಣರನ್ನ ಭೇಟಿಯಾಗಿ ಕೇಳ್ತಾರೆ. ಎಲ್ಲದಕ್ಕೂ ಭಗವಾನ್ ರಮಣರ ಉತ್ತರ ಇಷ್ಟೇನೆ, ಸೆಲ್ಫ್ ಎನ್ಕ್ವೈರಿ. ಕೂತ್ಕೊಂಡು ಸುಮ್ಮನೆ ವಿಚಾರ ಮಾಡಷ್ಟೇ. ಯಾರು ನಾನು? ನನಗೇನೋ ಬೇಜಾರಾಗ್ತಿದೆ. ಯೋಚನೆ ಮಾಡಿ, ಯಾರಿಗೆ ಬೇಜಾರು? ನನಗೆ ಬೇಜಾರು. ಬೇಜಾರು ಕತೆ ಬಿಟ್ಬಿಡು, ನೀನು ಯಾರು ಅಂತ ನೋಡು. ಇದು ಅವ್ರು ಹೇಳಿ. ಅದನ್ನು ಮಾಡಬೇಕು. ಅದಕ್ಕೆ ಇದು ಬೇಕು. ಹಾಗೇನೆ ಸರೆಂಡರ್ ಟು ಗಾಡ್, ಈಶ್ವರ ಪ್ರಣಿಧಾನ. ಅದಕ್ಕೇನೆ ನಮ್ಮಲ್ಲಿ ಧ್ಯಾನ, ಪೂಜೆ ಇದೆಲ್ಲ ಬಂದಿರೋದು ಇದಕ್ಕೇನೆ, ಶರಣಾಗತರಾಗೋದಕ್ಕೆ. ಸುಮ್ಮನೆ ದಿನ ಕೇಳ್ಕೊಳಕ್ಕಲ್ಲ. ದಿನ ಎಲ್ಲೋಗ್ಲಿ ಇದೇನೆ ಸಂಕಲ್ಪ. ಯಾವ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ. ನಿಮ್ಮ ನಕ್ಷತ್ರ ಏನು, ಗೋತ್ರ ಏನು, ನಿಮಗೆ, ನಿಮ್ಮಿವ್ರಿಗೆ, ನಿಮ್ಮ ಮುಂದಿನ ತಲೆಮಾರಿಗೆ ಎಲ್ರಿಗೂ ಅದಾಗ್ಲಿ ಇದಾಗ್ಲಿ ಒಳ್ಳೇದಾಗ್ಲಿ ಕೇಳ್ಕೊಳ್ಳಿ. ಏನ್ರಿ ಕತೆ? ಭಗವಂತನ ಕತೆ ಏನ್ರಿ? ಅವು ಏನ್ ಬುಕ್ ಕೀಪಿಂಗ್ ಹೆಂಗ್ ಮಾಡ್ತಾನೆ ಏನು, ಅದೆಲ್ಲ ಬಿಡು. ಸಂಪೂರ್ಣ ಶರಣಾಗತಿ ಅಂದ್ರೆ ಅಷ್ಟೇ. ಐ ಹ್ಯಾವ್ ಸರೆಂಡರ್ಡ್. ಟೋಟಲ್ ಸರೆಂಡರ್ ಅಲ್ಲಿ ದೇರ್ ಇಸ್ ನಥಿಂಗ್ ಟು ಆಸ್ಕ್. ಇಫ್ ಯು ಆಸ್ಕ್ ಯು ಬಿಕಮ್ ಸ್ಮಾಲ್. ಇಫ್ ಯು ಡೋಂಟ್ ಆಸ್ಕ್, even the Lord is afraid of you because you have not asked. You will be more careful. ಅದು ಶರಣಾಗತಿ. ಅದಕ್ಕೆ ಇದು ಬಹಳ ಮುಖ್ಯ. ಇದನ್ನು ನಾವು ತಿಳ್ಕೋಬೇಕಪ್ಪ. ತಿಳ್ಕೊ ಅರ್ಜುನ. ಅದಕ್ಕೆ ಅರ್ಜುನ ಒಂದೊಳ್ಳೆ ಪ್ರಶ್ನೆ ಕೇಳಿದ. ಗುರುಗಳೇ, ನೀವು ಹೇಳ್ತಾ ಇದ್ದೀರಾ, ನಾನು ಕೂತ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೂ ಮನಸ್ಸಿನಲ್ಲಿ ಈಗಾಗಲೇ ನಾನು ಮೊದಲೇ ನಿಮ್ಗೆ ಹೇಳಿದೆ, ನೀವು ಹೇಳಿದ್ರಿ ಸಂಪಾತಿದೊಂದು ಉದಾಹರಣೆ. ಆದರೂ ಮತ್ತೆ ಹೇಳ್ತಿದ್ದೀನಿ, ಆ ಥರದ ಯೋಚನೆ ಬರುತ್ತೆ. ನೀವೇನೋ ಯಾರ ಬಗ್ಗೆನೋ ಕೆಟ್ಟದಾಗಿ ಯೋಚನೆ ಮಾಡಬೇಡ ಅಂತೀರ. ಗುರುಗಳೇ, ನಾನು ಕಣ್ಮುಚ್ಕೊಂಡು ಕೂತ್ಕೋತೀನಿ,
ನನ್ನ ಮಗ ಜ್ಞಾಪಕ ಬರ್ತಾನೆ, ಏನೇನೋ ಆಗ್ಬಿಟ್ಟ, ಮಗಳ ಜ್ಞಾಪಕ ಬರ್ತಾಳೆ, ಎಲ್ಲೋ ಇದ್ದಾಳೆ, ಇನ್ಯಾರೋ ಜ್ಞಾಪಕ ಬರ್ತಾರೆ. ನನಗೆ ಏನೇನು ಮಾಡಿದಾರೆ ಗೊತ್ತಾ ಗುರುಗಳೇ ಅವರೆಲ್ಲ, ಎಲ್ಲ ಬರುತ್ತೆ. ಮತ್ತೆ ಗುರುಗಳೇ ಸಾಧಾರಣವಾಗಿ ಏನೋ ಈ ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಇವ್ರು ಯಾರು ಜ್ಞಾಪಕಕ್ಕೆ ಬರಲ್ಲ. ಈ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತೀರಲ್ಲ, ಆಗ್ಲೇ ಬರ್ತಾರೆ. ಇದಕ್ಕೇನು ಮಾಡಬೇಕು? ಅದಕ್ಕೆ ಗುರುಗಳಂದ್ರು, ನೋಡಪ್ಪ, ಅದಕ್ಕೆ ಮುಂದಿನ ಸೂತ್ರವನ್ನ ನೋಡು. ಮುಂದಿನ ಸೂತ್ರವನ್ನು ನೋಡು. ಏನದು? ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ನೋಡಪ್ಪ, ಇದಾಗುತ್ತೆ. ಇದಕ್ಕೇನು ಮಾಡಬೇಕು? ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ವಿತರ್ಕ ಅಂತ ಹೇಳಿದ್ರೆ ನೆಗೆಟಿವ್, ನಕಾರಾತ್ಮಕವಾದಂತಹ ಮತ್ತು ಘಾಸಿಗೊಳಿಸ್ತಕ್ಕಂತಹ ಯೋಚನೆಗಳು. ಬಾಧನೆ, ಬಾಧಿಸುತ್ತೆ. ಯು ಗೆಟ್ ಡಿಸ್ಟರ್ಬ್ಡ್, ಹೆರಾಸ್ಡ್ ಆಗುತ್ತೆ. ಅವಾಗೇನು ಮಾಡಬೇಕು ನೀನು? ಪ್ರತಿಪಕ್ಷ ಭಾವನಂ. ಯು ಹ್ಯಾವ್ ಟು ಕಲ್ಟಿವೇಟ್ ದಿ ಆಪೋಸಿಟ್ ಪ್ರಿನ್ಸಿಪಲ್ಸ್. You have to cultivate. That you have to do. When disturbed by negative thoughts, cultivate their opposites. Cultivate their opposites. ಇದು ಬಹಳ ಮುಖ್ಯ. ಇದು ನೀನು ಮಾಡ್ತಾ ಇರಬೇಕು. ಉದಾಹರಣೆಗೆ, ಯಾರೊಬ್ರು ನಿನಗೇನೋ ಕಾಟ ಕೊಟ್ಟಿರ್ತಾರೆ, ನೀನು ಕಣ್ಣು ಮುಚ್ಚಿದಾಗ ಅವ್ರದ್ದು ಬರುತ್ತೆ. ಅವ್ರು ನಾನು ಹಿಂಗೆ ಅಂದ್ಬಿಟ್ರು, ನನ್ನನ್ನು ಹಿಂಗೆ ಅಂದ್ಬಿಟ್ಟ ಅಂತ. ಆಗ ಇವನ್ಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ಅನ್ಬೇಕಾಯ್ತು, ಹಂಗೆ ಅನ್ಬೇಕಾಯ್ತು ಅನ್ನುವ ಬದಲು, ಪಾಪ ಏನೋ ಅಂದ, ಡೆವಲಪ್ ಕಂಪ್ಯಾಷನ್. ಇರಲಿ ಪಾಪ, ಏನೋ ಅಂತಾರೆ, ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಇಫ್ ದಿ ಫೀಲಿಂಗ್ ಆಫ್ ಹೇಟ್ರೆಡ್ ಕಮ್ಸ್, ಡೆವಲಪ್ ನಾನ್ ಹೇಟ್ರೆಡ್. ನನ್ನ ಅಂದವನು ಭಗವಂತ, ಅವನನ್ನು ನಾನು ದ್ವೇಷ ಮಾಡೋದು ಅಂದ್ರೆ ಏನು? ಅವನಲ್ಲೂ ಡೆವಲಪ್ ಲವ್, ಅವನಲ್ಲೂ ಪ್ರೇಮವನ್ನ ಕಾಣು. ಪ್ರೇಮದ ಡೆಫಿನೇಷನ್ನೇ ಅದು. ಪರಮ ಪ್ರೇಮ ಅಂತ ಹೇಳಿದ್ರೆ ಅದೇನೆ, ಅನ್ಕಂಡೀಷನಲ್ ಲವ್ ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಲವ್ ಈಸ್ ಆಲ್ವೇಸ್ ಅನ್ಕಂಡೀಷನಲ್. ಆ ಪ್ರೇಮ ಅಥವಾ ಲವ್ ಅನ್ನ ನಾವು ಅನ್ಫಾರ್ಚುನೇಟ್ಲಿ ನಮ್ಮ ಚಲನಚಿತ್ರ ಸಾಹಿತ್ಯದಲ್ಲಿ ಬಹಳಷ್ಟು ಕೆಡಿಸಿ ಕೆಳಮಟ್ಟಕ್ಕೆ ತಂದ್ಬಿಟ್ಟಿದ್ವಿ. ಹಾಗಾಗಿ ಪದ ಬಳಸಕ್ಕೂ ಅನ್ನೊಂದ್ಸತಿ ಭಯ ಆಗುತ್ತೆ. ಇದು ಆ ರೀತಿಯದ್ದಲ್ಲ, ಅದು ಕಾಮ. ಅನೇಕ ವೇಳೆ ಅವರ ಸಾಹಿತ್ಯದಲ್ಲಿ ಕಾಮಕ್ಕೆ ಪ್ರೇಮ ಅಂತ ಬರೆದು ಬಿಡ್ತಾರೆ. ಅಲ್ಲ, ಪ್ರೇಮ ಅಂತ ಹೇಳಿದ್ರೆ ತ್ಯಾಗ. ತ್ಯಾಗವಿಲ್ಲದೆ ಪ್ರೇಮ ಇಲ್ಲ. ಅನ್ಕಂಡೀಷನಲ್ ಲವ್, ಆ ಭಾವನೆ ಬೆಳೆಸ್ಕೋ. ಇನ್ನೇನೋ ಬರುತ್ತೆ. ಉದಾಹರಣೆಗೆ, ಕೂತಿದ್ದೀವಿ, ಕಣ್ಣು ಮುಚ್ಕೊಂಡು ಜ್ಞಾಪಕ ಬರುತ್ತೆ, ಓ ನಮ್ಮ ಸಹೋದ್ಯೋಗಿ ಮರ್ಸಿಡೀಸ್ ಬೆನ್ಸ್ ಕಾರ್ ತಗೊಂಡ್ಬಿಟ್ಟ, ನಾನು ನೋಡಿದ್ರೆ ಇನ್ನ ಯಾವುದೋ ಮಾರುತಿ 800 ಇದ್ದೀನಿ. ಕಾಡ್ತಾ ಇರುತ್ತೆ. ಅವನಿಗೇನು ಎಲ್ಲಿ ಮಾಡ್ತಾನೆ ದುಡ್ಡು? ಅವನು ಏನಾಯ್ತು, ನನಗೆ ಯಾಕಿಲ್ಲ ದುಡ್ಡು? ನಾನು ದುಡ್ಡು ಮಾಡಕ್ಕೆ ಏನು ಮಾಡಬೇಕು? ಏನಕ್ಕೆ ಇಲ್ಲಿ ಕೂತಿರೋದು ನೀನು? ಕೂತಿರೋದೇನಕ್ಕೆ? ಆತ್ಮ ವಿಚಾರಣೆಗೆ. ನಿನ್ನಲ್ಲಿ ಏನು ವಿಚಾರ ನಡೀತಾ ಇದೆ? ಏನು ವಿಚಾರ ನಡೀತಾ ಇದೆ? ನಿನ್ನ ಮನಸ್ಸು ಅಸೆಂಬ್ಲಿ ತರ ಆಗೋಯ್ತು. ವಿಷಯ ಏನೋ ಇರುತ್ತೆ, ಡಿಸ್ಕಷನ್ ಇನ್ನೇನೋ ನಡೀತಾ ಇರುತ್ತೆ ಅಲ್ವೇ? ಇಲ್ಲ, ಹಾಗೆ ನಡೀತಾ ಇದೆ. ವಿಷಯವನ್ನೇ ಬಿಟ್ಟು ಏನೋ ನಡೀತಾ ಇದೆ. ಇಲ್ಲ, ನಿನ್ನಲ್ಲಿ ಇರತಕ್ಕಂಥ ಲೋಭವನ್ನ ಬಿಡು. ಕಂಟೆಂಟ್ಮೆಂಟ್ ಇರಲಿ. ನನಗೆ ಭಗವಂತ ಎಷ್ಟು ಸೌಲಭ್ಯ ಕೊಟ್ಟಿದ್ದಾನೆ.
ಏನೋ ಒಂದು ವಾಹನ ಅಂತ ಕೊಟ್ಟಿದ್ದಾನೆ. ಅಯ್ಯೋ ಅದ್ಯಾಕೆ ಬಿಡಿ, ಏನಿಲ್ಲ ಅಂದ್ರೂ ನಡ್ಕೊಂಡು ಹೋಗೋಕ್ಕೆ 2 ಕಾಲು ಕೊಟ್ಟಿದ್ದಾನೆ. ಎಷ್ಟೋ ಜನಕ್ಕೆ ಅದು ಇಲ್ಲ. ಇರೋದ್ರಲ್ಲಿ ಸಂತೋಷವಾಗಿರೋ. ಡೆವಲಪ್ ವೆನ್ ಇಟ್ ಇಸ್ ಗ್ರೀಡ್, ಯೂಸ್ ಸಂತೋಷ, ಕಂಟೆಂಟ್ಮೆಂಟ್. ಇನ್ ದಿ ಫೇಸ್ ಆಫ್ ಫಾಲ್ಸ್ಹುಡ್, ಅಸತ್ಯದ್ದೇನೋ ಕಾಡ್ತಾ ಇದ್ರೆ ಯೂಸ್ ಸತ್ಯ. ಡೆವಲಪ್ ದಟ್ ಫೀಲಿಂಗ್. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ಪ್ರತಿಪಕ್ಷ ಭಾವನ ಈಸ್ ದಿ ಆಂಟಿಡೋಟ್. ಸಪ್ರೆಷನ್ ಈಸ್ ನಾಟ್ ಕರೆಕ್ಟ್. ಸಪ್ರೆಷನ್ ಅಂತ ಹೇಳಿದ್ರೆ ನಾವು ಅದನ್ನು ಏನೋ ಯೋಚನೆ ಮಾಡದೆ ಬಿಟ್ಬಿಡ್ತೀನಿ, ಅಥವಾ ಇರಲಿ ಬಿಡು ಅವನದೇನಾಗುತ್ತೋ ಆಗಲಿ, ಅದಲ್ಲ. ವಿ ಶುಡ್ ರಿಸಾಲ್ವ್ ಇಂಟರ್ನಲಿ ದ್ಯಾಟ್ ಈ ಥರದ್ದು ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಬರಬಾರದು. ಅದಕ್ಕೆ ಪ್ರತಿಪಕ್ಷ ಭಾವನಾ. ಯಾವುದೇ ಒಂದು ನಕಾರಾತ್ಮಕ ಬಂದ್ರೂ ಅದಕ್ಕೆ ವಿರುದ್ಧವಾದಂತಹ ಯಮ ನಿಯಮಗಳ ಚೌಕಟ್ಟಿನಲ್ಲಿ ಬಹಳ ಸ್ಪಷ್ಟವಾಗಿ, ವಿರುದ್ಧವಾದ ಮಾತ್ರಕ್ಕೆ ಅವನು ಯಾವನ್ನ ಕೆಳಗಡೆ ಇಳಿಸ್ತೀವಿ ಆ ಥರದ್ದಲ್ಲ. ಅವನು ಬೆನ್ಸ್ಗೆ ತಗೊಂಬಿಟ್ಟು ಅವನೇನಾದ್ರು ಮಾಡಿ ಮಾರುತಿ ಕಾರ್ ಲೆವೆಲ್ಗೆ ಇಳಿಸ್ತೀನಿ ಅಲ್ಲ. ದಟ್ ಇಸ್ ನಾಟ್ ಪ್ರತಿಪಕ್ಷ ಭಾವನ, ದಟ್ ಅಗೇನ್ ದ್ವೇಷ. ಅದಕ್ಕೇನೆ ಯಮ ನಿಯಮಗಳ ಚೌಕಟ್ಟಿನಲ್ಲೇ ಇಷ್ಟುನುವೆ ನಾವು ಪ್ರತಿಪಕ್ಷ ಭಾವನವನ್ನು ಬೆಳೆಸ್ಕೋಬೇಕು. ಪ್ರತಿಪಕ್ಷ ಭಾವನ, ಅದು ಪ್ರತಿಪಕ್ಷ ಅಂದರೆ ಆಪೋಸಿಟ್ ಅಂತ ಹೇಳ್ತೀವಿ, ಆದರೆ ಅದರ ವಿಶಿಷ್ಟಾರ್ಥ ನಾವು ಗ್ರಹಿಸಬೇಕು. ಅದಕ್ಕೆ ಬುದ್ಧರದು ಒಂದು ಕತೆ, ಗೌತಮ ಬುದ್ಧ. ಅಲ್ಲಿ ಒಬ್ಬ ಅಹಿಂಸಕ ಅಂತಲೇ ಒಬ್ಬ ಇದ್ದ. ಅವನೇ ಮುಂದೆ ಅಂಗೂಲಿ ಮಾಲ ಅಂತ. ಅವನು ಒಳ್ಳೆಯವನೇ ಆಗಿದ್ದ, ಒಳ್ಳೆಯ ಕುಟುಂಬದಲ್ಲೇ ಹುಟ್ಟಿದ್ದ, ಬುದ್ಧಿವಂತನಾಗಿದ್ದ. ಏನೋ ಒಂದು ಆಪಾದನೆ ಅವನ ಮೇಲೆ ಬಂತು. ಅವನ ಗುರುಗಳು ಅವನಿಗೊಂದು ಶಿಕ್ಷೆ ಕೊಟ್ಟರು. ಏನಪ್ಪ ಅಂತ ಹೇಳಿದ್ರೆ, ನೀನು ಗುರುದಕ್ಷಿಣೆ ಕೊಡಬೇಕು. ಏನು ಕೊಡ್ಬೇಕು ಗುರುದಕ್ಷಿಣೆ? 1,000 ಬೆರಳುಗಳು ಮನುಷ್ಯರು. ಒಬ್ಬರಿಂದ 1 ಬೆರಳೆ ಕಟ್ ಮಾಡಬೇಕು. 1,000 ಬೆರಳು ಕಟ್ ಮಾಡ್ಕೊಂಡು ನನಗೆ ಕೊಡಬೇಕು. ಏನು ಮಾಡೋದು? ಅವನು ಹಿಂಸಾ ಪ್ರವೃತ್ತಿಗೆ ಇಳಿದ. ಕಟ್ಮಸ್ತಾಗಿದ್ದ. ಯಾರು ಬಂದು ಹಿಡ್ಕೊಳ್ಳೋವನು, ಬೆರಳು ಕಟ್ ಮಾಡೋವನು. ಒಂದು ಏನು ಹೂಮಾಲೆ ಕಟ್ತಾರಲ್ಲ, ಮಲ್ಲಿಗೆ ಹೂವು ನಿಂಗೆ ಸುತ್ತಿ ಟಕ್ ಅಂತ ಎಳಿತಾರೆ ಗೊತ್ತಾ, ಹಂಗೆ ಕಟ್ಟಿ ಹಾಕ್ಕೊಳ್ಳೋನು. ಅದಕ್ಕೆ ಅವನು ಅಂಗುಲಿ ಮಾಲ ಅಂತ ಹೆಸರು ಬಂತು. ಹಾಕ್ಕೊಟ್ಟು ತಿರ್ಗಾಡ್ತಾ ಇರೋದು, ಯಾರೆಲ್ಲ ಅಡ್ಡಾಡ್ತಾ ಇದ್ರೆ ಹಿಡ್ಕೊಳ್ಳೋನು, ಒಂದು ಬೆರಳು ಕಟ್ ಮಾಡೋನು. ಒಮ್ಮೆ ಗೌತಮ ಬುದ್ಧರು ಇವನಿದ್ದಂಥ ಕಾಡಿನ ಪ್ರದೇಶದ ಕಡೆ ಬಂದರು. ಅಲ್ಲಿ ಮಿಕ್ದವರೆಲ್ಲ ಹೇಳಿದ್ರು, ಬುದ್ಧರೇ ಈ ಕಡೆ ಹೋಗ್ಬೇಡಿ, ಇಲ್ಲಿ ಇವನಿದ್ದಾನೆ ಮಹಾ ಕಟುಕ. ಇವರಂದ್ರು, ನನಗೇನು ತೊಂದರೆ ಇಲ್ಲಪ್ಪ. ಯಾಕೆ ಅವರು ಈ ವಾಸ್ ಎಂಬಾಡಿಮೆಂಟ್ ಆಫ್ ಲವ್ ಅಂಡ್ ಕಂಪ್ಯಾಷನ್. ಅವ್ರಿಗೇನು ಯಾರ ಮೇಲೂ ಕಿಂಚಿತ್ತೂ ಆದಂಥ ದ್ವೇಷವೂ ಇರಲಿಲ್ಲ, ಭಯವೂ ಇರಲಿಲ್ಲ, ಏನಿಲ್ಲ, ಆರಾಮ ಹೋಗ್ತಾರೆ. ಅಲ್ಲಿ ನೋಡಿದ ಯಾರು, ಅಂಗುಲಿಮಾಲ. ನೋಡಿ ಅಟಿಸ್ಕೊಂಬಂದ. ಬುದ್ಧರಿಗೆ ಗೊತ್ತಾಯ್ತು. ಆದ್ರೆ ಅವರೇನು ಆರಾಮಾಗಿದ್ರು, ಸೋಮ್ನೆ, ಅನ್ಮೋಡ್. ಹಿ ಸ್ಟುಡ್. ಏಯ್ ನಿಂತ್ಕೋ ಅಂಗುಲಿಮಾಲ. ಗೌತಮ ಬುದ್ಧನಂದ್ರು, ನಾನು ನಿಂತಿದ್ದೀನಪ್ಪ, ನೀನು ಓಡ್ತಾ ಇದೀಯ. ನಾನು ನಿಂತೇ ಇದ್ದೆ, ನಾನು ಜರುಗೂ ಇಲ್ಲ. ಐ ಹ್ಯಾವ್ ಸ್ಟಾಪ್ಡ್. ನಾನು ನಿಂತು ಬಿಟ್ಟಿದ್ದೀನಿ, ನೀನು ಯಾವಾಗಪ್ಪ ನಿಲ್ತೀಯ? ಅಷ್ಟೊತ್ತಿಗೆ ತುಂಬ ಹತ್ರ ಬಂದು. ಆಗ ಅಂಗುಲಿಮಾಲ ಕೇಳ್ದ,
ಈ ನೀವು ಭಯ ಆಗ್ಲಿಲ್ವಾ, ನಾನು ಯಾರು ಗೊತ್ತಾ, ಹಿಂಗಂದ. ಎಲ್ಲ ಕೈ ಬೆರಳುಗಳ ನಾನು ಯಾರು ಗೊತ್ತಾ, ಭಯ ಆಗ್ಲಿಲ್ವಾ? ಅದಕ್ಕೆ ಅವರಂದ್ರು, ನನಗೆ ಯಾಕೆ ಭಯ, ನನಗೆ ಭಯ ಯಾಕಿಲ್ಲ ಅಂತ ಹೇಳಿದ್ರೆ, ನಾನು ಯಾರಿಗೂ ತೊಂದರೆ ಮಾಡಿಲ್ಲ. ನೀನ್ ಯಾವಾಗ ನಿಲ್ಲಿಸ್ತೀಯ? ಅವರ ಮುಖಭಾವ ಆ ಭಯವೇ ಇಲ್ಲದೆ ಇರತಕ್ಕಂಥದ್ದು. ಜಸ್ಟ್ ಆಸ್ಟ್ ವೆನ್ ವಿಲ್ ಯು ಸ್ಟಾಪ್, ತಕ್ಷಣ ಅವರಿಗೆ ಒಂದು ಎಚ್ಚರ ಆಯ್ತು. ಅಲ್ವೇ, ನಾನು ಏನಕ್ಕಾಗಿ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ, ಇವರಿಷ್ಟು ಪ್ರಶಾಂತವಾಗಿದ್ದಾರೆ, ಅದು ಪರಿಣಾಮ ಬೀರ್ತು. ಈ ಗಾಟ್ ಅವೇಕಂಟ್. ಆವಾಗ ಅಂಗುಲಿಮಾಲ ಬುದ್ಧರ ಕಾಲಿಗೆ ಬಿದ್ದು ಅವನ ಒಂದು ಖಡ್ಗ ಅದನ್ನು ಅಲ್ಲೇ ಸಮರ್ಪಿಸಿ ಅವರ ಶಿಷ್ಯನಾಗಿ ನನ್ನನ್ನು ಶಿಷ್ಯ ಕೊಟ್ಟು ಕಾಪಾಡಿ. ಆಗ ಬುದ್ಧರು, ಹೇಳಪ್ಪ ಬಾ ಓ ಸನ್ಯಾಸಿ ಅಂದರು. ಅವನು ಅವ್ರನ್ನ ಹಿಂಬಾಲಿಸಿ ಹೋಗ್ತಾನೆ. ಅಂದ್ರೆ ಇದು ಆ ಹಿಂಸಾತ್ಮಕನಾಗಿದ್ದಂಥ ಅಂಗುಲಿಮಾಲನಲ್ಲೂ ಗೌತಮ ಬುದ್ಧರು ತೋರಿದ್ದೇನು? ಅಹಿಂಸೆ, ಲವ್, ವಿತರ್ಕ ಬಾಧನೆ, ಪ್ರತಿಪಕ್ಷ ಭಾವನಂ. ನಮ್ಮಲ್ಲೂ ಅಂಗುಲಿಮಾಲ ಇದ್ದಾನೆ, ಗೌತಮ ಬುದ್ಧ ಬರಬೇಕು, ಪ್ರತಿಪಕ್ಷ ಭಾವನಂ ಅಥವಾ ಕೃಷ್ಣ. ಈ ಉದಾಹರಣೆಯಲ್ಲಿ ಇದು ನೋಡಪ್ಪ ಅರ್ಜುನ, ನಾವು ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವು ತಿಳ್ಕೋಬೇಕು. ಪ್ರತಿಪಕ್ಷ ಭಾವನಂ ಇಟ್ ಶುಡ್ ಕಮ್ ಇನ್ ಟು ಅವರ್ ಪ್ರಾಕ್ಟೀಸ್. ಅದು ಬಹಳ ಮುಖ್ಯ. ಕೇವಲ ನಾವು ಹೇಳ್ತಾ ಇದ್ರೆ ಆಗಲ್ಲ, ಅದನ್ನು ನಾವು ಪಾಲಿಸಬೇಕು. ಅದಕ್ಕೆ ಅರ್ಜುನ ಕೇಳಿದ, ಗುರುಗಳೇ, ಇದು ಹೇಳಿದ್ರಿ ನೀವು, ಈ ಒಂದು ವಿತರ್ಕ ಬಾಧನ, ಇದರಲ್ಲಿ ಯಾವ್ಯಾವ ಥರ ಇದೆ ಅಂತಲೇ ಗೊತ್ತಾಗಲ್ಲ. ನಮ್ಮಲ್ಲಿ ಅನೇಕ ಅರಿಷಡ್ವರ್ಗಗಳು, ಕ್ಲೇಶಗಳು ಕಾಡ್ತಾ ಇರುತ್ತೆ. ಇದ್ರ ಬಗ್ಗೆ ನಾವು ಮತ್ತಷ್ಟು ತಿಳ್ಕೋಬೇಕು, ಹೇಳಿ ಗುರುಗಳೇ. ಅದಕ್ಕಂದ್ರು, ಆಯ್ತಪ್ಪ, ಇದಕ್ಕೆ ಪತಂಜಲಿಗಳು ಬಹಳ ವಿಸ್ತಾರವಾದಂತಹ, ಮಿಕ್ಕೆಲ್ಲ ಸೂತ್ರಗಳಿಗಿಂತ ಸ್ವಲ್ಪ ಹೆಚ್ಚು ಪದಗಳನ್ನು ಉಳ್ಳಂತಹ ಒಂದು ಸೂತ್ರವನ್ನು ಬರೆದಿದ್ದಾರೆ. ಈಗ ಅದನ್ನು ನೋಡೋಣ ಅಂತೇಳಿ ಹೇಳಿದ್ರು. ವಿತರ್ಕ ಹಿಂಸಾದಯ ಕೃತಕಾರಿತ ಅನುಮೋದಿತ ಲೋಭಕ್ರೋಧ ಮೋಹಪೂರ್ವಕ ಮೃದು ಮದ್ಯಾದಿ ಮಾತ್ರ ದುಃಖಾಜ್ಞಾನಾನಂತ ಫಲ ಇತಿ ಪ್ರತಿಪಕ್ಷ ಭಾವನಂ. ಪ್ರತಿಪಕ್ಷ ಭಾವನ ಅಂದ್ರೆ ಈ ಕಾಂಟ್ರರಿ ಭಾವನ. ಇದ್ರದ್ದು ಕೆಲವು ಲಕ್ಷಣಗಳಿದೆಯಪ್ಪ, ಇದನ್ನ ತಿಳ್ಕೊಂಡ್ರೆ ಒಳ್ಳೆಯದು. ವಿತರ್ಕ, ಹಾರ್ಮ್ಫುಲ್ ಥಾಟ್ಸ್. ಈ ಹಿಂಸಾದಯ ಅಂದ್ರೆ ಹಿಂಸೆ ಇತ್ಯಾದಿಗಳು ಅಂದ್ರೇನು? ಯಮದಲ್ಲಿ ಏನ್ ಹೇಳಿದ್ರು? ಅಹಿಂಸೆ, ಸತ್ಯ, ಅದರಲ್ಲಿಗೆ ಹಿಂಸೆ, ಅಸತ್ಯ ಇತ್ಯಾದಿಗಳು. ಇದು ಕೃತ. ಈ ತರ ತಪ್ಪುಗಳನ್ನ, ನಕಾರಾತ್ಮಕಗಳನ್ನ ಕೃತ ಅಂತೇಳಿ ನೇರವಾಗಿ ನಾವೇ ಮಾಡೋದು. ಕಾರಿಕ ಅಂತ ಹೇಳಿದ್ರೆ ಇನ್ಯಾರ ಕೈಲೋ ಮಾಡಿಸೋದು. ಇದೆಲ್ಲ ನೋಡ್ತಾ ಇರ್ತೀವಿ ನಾವು ಪ್ರಪಂಚದಲ್ಲಿ. ನೇರವಾಗಿ ಅವರು ಭಾಗವಹಿಸಲ್ಲ, ಇನ್ಯಾರ ಕೈಲೋ ಮಾಡ್ತಾರೆ. ಅನುಮೋದಿತ ಅಂತ ಹೇಳಿದ್ರೆ ಏನೋ ಮಾಡ್ತಿರ್ತಾರೆ, ವಿ ಡೋಂಟ್ ಅಬ್ಜೆಕ್ಟ್. ಅನ್ಯಾಯ ನಡೀತಾ ಇದೆ ಗೊತ್ತು, ವಿ ಡೋಂಟ್ ಅಬ್ಜೆಕ್ಟ್ ಅಲ್ವೇ? ಏನ್ ಹೇಳ್ತಾರೆ ಅದಕ್ಕೆ? ಸ್ಟ್ಯಾಂಡ್ ಬೈ ಯರ್ ಆಟಿಟ್ಯೂಡ್ ಅಂತಾರೆ, ಗೊತ್ತಾ? ರಸ್ತೆಯಲ್ಲಿ ಏನೋ ಗಲಾಟೆ ನಡೀಲಿ, ಯಾರಿಗಾರ್ಗ ಹೊಡಿತಾ ಇರ್ತಾರೆ, ಸುಮ್ಮನೆ ಆಗ್ಬಿಡ್ತೇವೆ, ನಮ್ಗೆ ಯಾಕೆ ಅಂತ.
ಒಂದು 200 ಜನ ಇದ್ದಾರೆ ಅಂದ್ರೂ ಏನು ನಡೀತಾ ಇರುತ್ತೆ, ಎಲ್ಲರೂ ಏನು ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಪಕ್ಕ ಇರೋನು ಹೋಗ್ತಾನೆ ಸಹಾಯಕ್ಕೆ, ಅವನೇನು ಯೋಚನೆ ಮಾಡ್ತಾನೆ, ಇವನು ಹೋಗ್ತಾನೆ ಅಂತ. ಅವನು ಯಾರೂ ಹೋಗಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾರಣಗಳಿಗೆ, ಸರಿ ತಪ್ಪು ಚರ್ಚೆ ಬೇಡ, ದಿ ಸ್ಟ್ಯಾಂಡ್ ಬೈಯರ್ ಸೈಕಾಲಜಿ. ಯಾರೇನು ಮಾಡಲ್ಲ ಅಂದ್ರೆ ವಿ ಆಲ್ ಇಂಡೈರೆಕ್ಟ್ಲಿ ಸಪೋರ್ಟ್. ಇದನ್ನು ಪತಂಜಲಿ ಹೇಳ್ತಾರೆ ನೋಡಿ, ಕೃತ ಕಾರಿಕ ಅನುಮೋದಿತ. ಇದೇನು ಲೋಭ ಕ್ರೋಧ ಮೋಹ ಪೂರ್ವಕ, ಅರೈಸಿಂಗ್ ಫ್ರಮ್ ಆಲ್ ದಿಸ್ ಗ್ರೀಡ್, ಆಂಗರ್, ಡೆಲ್ಯೂಷನ್. ದಿಸ್ ಕ್ಯಾನ್ ಹ್ಯಾವ್ ಎಫೆಕ್ಟ್ ಮೃದು ಮಧ್ಯ ಅಧಿಮಾತ್ರ. ದಿ ಎಫೆಕ್ಟ್ ಕ್ಯಾನ್ ಬಿ ಮೈಲ್ಡ್, moderate, intense. What is the result? Dukkha agnana ananta phala iti. ಇದರಿಂದ ಏನಾಗುತ್ತೆ? ಸಫರಿಂಗ್, ignorance, endless karmas, which means the life and birth cycle, ಅದ್ರಲ್ಲಿ ಸಿಗಾಕೋತೀವಿ. ಪ್ರತಿಪಕ್ಷ ಭಾವನಂ, ನೆಗೆಟಿವ್ ಥಾಟ್ಸ್, ನಕಾರಾತ್ಮಕವಾದಂಥ ಆಲೋಚನೆಗಳು, ಅದು ನೆಗೆಟಿವ್ ಕೆಲಸಗಳಾಗ್ಬೋದು, ನಕಾರಾತ್ಮಕವಾದ ಹಿಂಸಾತ್ಮಕವಾದಂಥ ಕೆಲಸಗಳು, ಅದು ನಾವು ಮಾಡ್ತೀವೋ, ಇನ್ನೊಬ್ಬರ ಮುಖಾಂತರ ಮಾಡಿಸ್ತೀವೋ, ಅಥವಾ ಇನ್ನೊಬ್ಬರು ಮಾಡಿದ್ದನ್ನು ನಾವು ಒಂದು ರೀತಿಯಲ್ಲಿ ಒಪ್ಕೋತೀವೋ, ಅನುಮೋದಿತ. ಇವೆಲ್ಲವೂ ಯಾತ್ರಲ್ಲಿ ಲೋಭ, ನಮ್ಮ ಕ್ರೋಧ, ಮೋಹ ಇದರಿಂದ ಉಂಟಾಗಿದ್ದು, ಅದು ಮೃದುವಾದಂಥ ಪರಿಣಾಮವನ್ನು ಹೊಂದಿರಲಿ, ಮಧ್ಯಮವಾಗಿಂಥದ್ದಾಗಲಿ, ತೀಕ್ಷ್ಣವಾದಂಥ ಪರಿಣಾಮನ ಒಂದೇ ಇರಲಿ, ಅದೇನಪ್ಪ ಫಲಿತಾಂಶ ಅಂತ ಹೇಳಿದ್ರೆ ದುಃಖ, ಅಜ್ಞಾನ. ಹಾಗಾಗಿ ನೀನೇನು ಮಾಡಬೇಕು? ಪ್ರತಿಪಕ್ಷ ಭಾವನಂ, ಇದನ್ನ ಬೆಳೆಸಿಕೊಳ್ಳಬೇಕು, ಇದನ್ನು ಹಾಗೆ ಬಿಟ್ಬಿಡಬೇಡ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಾವು ಕೆಲವು ಅಂಶಗಳನ್ನು ಗಮನಿಸಬೇಕು. ಹಾರ್ಮ್ಫುಲ್ ಆಕ್ಷನ್ಸು 3 ಥರ. ಕೃತ, ನಾವೇ ಮಾಡೋದು, ಡೈರೆಕ್ಟ್ಲಿ ಕಮಿಟಿಂಗ್ ದಿ ಹಾರ್ಮ್. ಕಾರಿಕ, ಇಂಡೈರೆಕ್ಟ್ಲಿ ಕಾಸಿಂಗ್ ಹಾರ್ಮ್. ಕೃತ ಅಂತ ಹೇಳಿದ್ರೆ ನಾವೇ ಕದ್ದು ಬಿಡೋದು, ಕೃತ ಡೈರೆಕ್ಟ್. ಕಾರಿಕ ಅಂತ ಹೇಳಿದ್ರೆ ನಾವು ಕದಿಯಲ್ಲ, ಇನ್ಯಾವನಿಗೂ ಹೇಳೋದು, ಪರವಾಗಿಲ್ಲ ಕದಿಯೋ, ಏನಾಗಲ್ಲ ಅಂತ. ಅನುಮೋದಿತ, ಅನುಮೋದಿತ ಅಂತೇಳಿ ಇನ್ಯಾವನು ಹೇಳ್ತಾರೆ, ಸಾರ್ ನಾನು ಕದ್ದುಬಿಟ್ಟೆ ಅಂತ, ಪರವಾಗಿಲ್ಲ ಬಿಡು ಅನ್ನೋದು ಅನುಮೋದಿತ. ಅವನು ನಾವು ತಿದ್ದಬೇಕು, ತಿದ್ದಲ್ಲ, ಕಷ್ಟ. ಹಿಂದೆ ಚಾರ್ಲ್ಸ್ ಶೋಭರಾಜ್ ಅಂತ ಒಬ್ಬ ಇದ್ದ, ಈಗಿನವ್ರಿಗೆ ಗೊತ್ತಿರಲ್ಲ. ನಾವು ಒಂದು 30-40 ವರ್ಷದಿಂದ ಭಾರಿ ಫೇಮಸ್ ಅವನು, ಚಾರ್ಲ್ಸ್ ಶೋಭರಾಜ್ ಅಂತ. ಒಂದು ರೋಚಕವಾದಂಥ ಕತೆ. ಮಹಾಕಳ್ಳಾದ, ಬ್ಯಾಂಕ್ ದರೋಡೆ, ಅದು ಇದು ಈ ಥರ ಫೇಮಸ್. ಭಾಳ ಕಷ್ಟಪಟ್ಟು ಹಿಡಿದ್ರು ಅವನ್ನ, ಗೋವಾಲೆಲ್ಲ ಹಿಡಿದು ಎಲ್ಲ ಮಾಡಿದ್ರು. ಅವನು ಒಂದು ಕಡೆ ಹೇಳ್ಕೊತಾನೆ, ಅವನು ಮೊದಲು ಬಡತನ ಪಾಪ, ಬೇಕ್ರಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಬೇಕ್ರಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ಹಾಗೆಲ್ಲ ಇದಿರ್ತಾರ, ಏನದು ಮುಂದೆ ಇಟ್ಟಿರ್ತಾರಲ್ಲ ಶೋಕೇಸ್, ಗ್ಲಾಸ್, ಅದಾಕಿ ಅದಕ್ಕೊಂದು ಬೀಗ ಇರೋದು ಅವಾಗೆಲ್ಲ. ಇವನೇನು ಮಾಡೋವನಂತ, ಯಜಮಾನ ಇಲ್ಲದೆ ಇರೋವಾಗ ನೆತ್ಕದ ಹೆಂಗೋ ಸರಿಸಿ ಒಂದೊಂದು ಕೇಕು ಎಲ್ಲ ಎತ್ಕೊಂಡು ಹೋಗೋದು ಮನೆಗೆ. ಅಮ್ಮಂಗೂ ಕೊಡೋನು, ಅಮ್ಮಗೂ ಖುಷಿ. ಒಂದು ಕೇಕ್ ತೊಗೊಂಡೋದ್ರೆ ಅಮ್ಮ ಇನ್ನೊಂದು ತಂದ್ಬಿಡೋವ ನಾವು ಅಂತ. ಇವನು ಅದೇ ಶುರು ಮಾಡ್ಕೊಂಡೋದು. ಶುರು ಮಾಡಿ 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 ಕ್ಯಾಶ್ ಬ್ಯಾಕ್ ಕೈ ಹಾಕ್ತ. ದುಡ್ಡಿಟ್ಟಿರೋರಲ್ಲ ಅಲ್ಲಿ ಬೀಗ ಹಾಕಿರೋರು, ಅಲ್ಲಿ ದುಡ್ಡು ಕದಿಯಕ್ಕೆ ಶುರು ಮಾಡ್ದ. ಅಮ್ಮಂಗೆ ಕೊಟ್ಟ. ಅಮ್ಮ ಏನು ಅಬ್ಜೆಕ್ಟ್ ಮಾಡಲಿಲ್ಲ, ಆರಾಮಾಗಿ. ಹಂಗಾಗಿ ಅವನು ಮಹಾ ದರೋಡೆಕಾರ ಆಗ. ಅನುಮೋದಿತ. ಆಗಲೇ 4 ತದಕಿದ್ದಿದ್ರೆ ಪ್ರಾಯಶಃ ಸರಿ ಹೋಗಿ. ಅದಕ್ಕೆ ಹೇಳ್ತಾರೆ. ಆಮೇಲೆ ರೂಟ್ ಕಾಸ್ ಇದಕ್ಕೆಲ್ಲ ಏನು? ಲೋಭ. ನಿನ್ನಲ್ಲಿ ಲೋಭ ಇದೆ. ಲೋಭ ಅಂತ ಹೇಳಿದ್ರೆ ಕ್ರೇವಿಂಗ್ ಫಾರ್ ಮೋರ್, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು, ಗ್ರೀಡಿ. ಕ್ರೋಧ,
ಇನ್ಮೇಲೆ ಏನೋ ಇದೆ, ರಿಸೆಂಟ್ಮೆಂಟ್, ಕ್ರೋಧ, ಮೋಹ. ಮೋಹ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆ, ಅದರಿಂದಾನೇ ನಾವೆಲ್ಲ ಒದ್ದಾಡೋದು. ಮೋಹ ಇದು ಇಟ್ ಕ್ಯಾನ್ ಹ್ಯಾವ್ ಡಿಫರೆಂಟ್ ಇಂಟೆನ್ಸಿಟೀಸ್, ಮೃದು, ಮಧ್ಯ, ಅಧಿಮಾತ್ರ. ಕಾನ್ಸಿಕ್ವೆನ್ಸಸ್ ದುಃಖ, ಅಜ್ಞಾನ, ಅನಂತ ಫಲ. ಅನಂತ ಫಲ ಅಂತ ಹೇಳಿದ್ರೆ ಸೈಕಲ್ ಆಫ್ ನೆಗೆಟಿವ್ ಕರ್ಮ ಬರ್ತಾನೆ ಇರುತ್ತೆ. ಅದಕ್ಕೆ ನೋಡಪ್ಪ, ನೀನು ಯು ಹ್ಯಾವ್ ಟು ಡೆವಲಪ್ ಪ್ರತಿಪಕ್ಷ ಭಾವನಂ. ಪ್ರತಿಪಕ್ಷ ಭಾವನವನ್ನು ಅದಕ್ಕೋಸ್ಕರ ಬೆಳೆಸ್ಕೋ. ಇಲ್ಲೇ ಇದ್ರೆ ಬಹಳ ಕಷ್ಟ. ಯು ಹ್ಯಾವ್ ಟು ಲರ್ನ್. ಅದಕ್ಕೆ ಇದೊಂದು ಘಟನೆಯನ್ನು ಹೇಳ್ಬಿಡ್ತೀನಿ. ಇದು ನಡೆದ ಘಟನೆ, ವೆರಿ ಇಂಟ್ರೆಸ್ಟಿಂಗ್, ಹಾಗಾಗಿ ತಗೊಂಡೆ. ಇದು ಎಲ್ಲಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಒಂದು ಪ್ರಯೋಗ ಮಾಡ್ತಾರೆ. ಡಾಕ್ಟರ್ ಫಿಲಿಪ್ ಜಿಂಬಾರ್ಡೋ, ಸೈಕಾಲಜಿ ಪ್ರೊಫೆಸರ್ ಅಟ್ ಸ್ಟ್ಯಾನ್ಫೋರ್ಡ್. ಅವರೇನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಸುಮ್ಮನೆ ಒಬ್ಬರಿಗೆ ಏನಾದ್ರು ಒಂದು ಪವರ್ ಅಥವಾ ಅಥಾರಿಟಿ, ಒಂದು ಅಧಿಕಾರ ಕೊಟ್ಟರೆ ಅವರು ಹೇಗೆ ವರ್ತಿಸ್ತಾರೆ ಅಂತ ಪ್ರಯೋಗ, ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಅವ್ರ ಸೈಕಾಲಜಿ ಲ್ಯಾಬಲ್ಲಿ ಅವ್ರು ಮಾಡಿದಂಥ ಪ್ರಯೋಗ ಏನಪ್ಪ ಅಂತ ಹೇಳಿದ್ರೆ, ಒಂದು ಸೆರೆಮನೆ, ಪ್ರಿಸನ್, ಆ ವಾತಾವರಣ ಉಂಟು ಮಾಡ್ತಾರೆ. ಉಂಟು ಮಾಡಿ ಇದ್ರದ್ದು ಏನು 2 ವಾರ ಒಂದಷ್ಟು ಜನನ್ನ ಈ ಸೆರೆಮನೆಯನ್ನು ಕಾಯುವ ಕೆಲಸ, ಅಂದರೆ ಅವನು ಅಲ್ಲಿ ಅಧಿಕಾರಿ, ಇನ್ನೊಂದಷ್ಟು ಜನ ಅವರು ಪ್ರಿಸ್ನರ್ಸ್, ಸೆರೆಮನೆ ವಾಸಿಗಳು. ಇದು ಅವರ ಒಂದು ಪ್ರಯೋಗ. 24 ಜನನ್ನ ಅವರು ಆಯ್ಕೆ ಮಾಡ್ಕೋತಾರೆ. ಮತ್ತೆ ಅವರ ಮಾನಸಿಕ ಪರಿಸ್ಥಿತಿ ಚೆನ್ನಾಗಿದೆ ಅನ್ನೋದನ್ನು ಮೊದಲೇ ಖಾತ್ರಿ ಮಾಡ್ಕೋತಾರೆ. ಅದಕ್ಕೆ ಕೆಲವು ಸ್ಟ್ಯಾಂಡರ್ಡ್ ಕ್ವಶನೇರ್ಸ್ ಇದೆ, ಮೆಂಟಲ್ ಹೆಲ್ತ್ ಎಲ್ಲ ನೋಡಿ ಮಾಡಿದ್ರು. ಆಮೇಲೆ ಅದರಲ್ಲಿ ಒಂದು 9 ಜನನ್ನ ಕಾವಲು ಕಾಯೋದು ಅಧಿಕಾರಿಗಳು, ಇನ್ನು 9 ಜನ ಪ್ರಿಸ್ನರ್ಸ್ ಮಾಡಿದ್ರು. ಇದು ಎಷ್ಟೋ ಒಂದಷ್ಟು ಈ ಪ್ರಯೋಗಗಳಿಗೆಲ್ಲ ಒಂದಷ್ಟೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದಷ್ಟು ದುಡ್ಡು ಕೊಡ್ತಾರೆ. ಅದೆಲ್ಲ ಆಯಿತು. ಒಂದು ಆ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ರು, ಸೆಲ್ ಥರ ಮಾಡಿ ಕೃತಕವಾಗಿ, ನಾಟ್ ಆ್ಯಕ್ಚುಯಲ್ ಪ್ರಿಸನ್ ಬಟ್ ದೇ ಕ್ರಿಯೇಟೆಡ್ ಜಸ್ಟ್ ಟು ಸಿಮ್ಯುಲೇಟ್ ದಿ ಎನ್ವಿರಾನ್ಮೆಂಟ್. ಮತ್ತು ಅವರವರಿಗೆ ಎಲ್ಲ ಒಬ್ಬೊಬ್ಬ ಕೈದಿಗೆ ಒಂದು ನಂಬರ್, ಗಾರ್ಡ್ಗಳಿಗೆ ಒಂದು ಯೂನಿಫಾರ್ಮ್ ಎಲ್ಲ ಕೊಟ್ಟರು. ಕೊಟ್ಟಾದಾಗ ಕೆಲವು ಕಾನೂನನ್ನು ಮಾಡಿದರು. ಏನು, ಯಾರಿಗೂ ಹೊಡೆಯೋಂಗಿಲ್ಲ, ಪ್ರಿಸ್ನರ್ಸ್ ಅಂದ್ಬಿಟ್ಟು ನೀವು ಹೊಡಿಬಾರ್ದು, ಇದೆಲ್ಲ ಹೇಳಿದ್ರು. ಇದೆಲ್ಲ ಆಯಿತು. ಏನಾಯಿತು, ಮೊದಲು ಸ್ವಲ್ಪ 1-2 ದಿವಸ ಪರವಾಗಿಲ್ಲ, ನಡೀತು. ಆಮೇಲೆ ಏನಾಯ್ತು, ಈ ಪ್ರಿಸ್ನರ್ಸ್ನ, ಅಂದರೆ ಸೆರೆಯಾಳುಗಳನ್ನು ಈ ಯಾರು ಕಾವಲು ಕಾಯ್ತಾರೋ ಅವೆಲ್ಲ ಸ್ವಲ್ಪ ಹಗುರವಾಗಿ ಕಾಣೋದು, ಅವ್ರ ಬಗ್ಗೆ ತಮಾಷೆ ಮಾಡೋದು, ಅದು ಶುರು ಆಯಿತು. ಆಮೇಲೆ ಸ್ವಲ್ಪ ಅತಿರೇಕಕ್ಕೆ ಹೋಯ್ತು. ಅವ್ರನ್ನ ನಿದ್ದೆ ಮಾಡಕ್ಕೆ ಬಿಡದೇ ಇರೋದು, ಸರಿಯಾಗಿ ಊಟ ಕೊಡದೇ ಇರೋದು. ಇವರೆಲ್ಲ ಅವರವರೇ ಸ್ನೇಹಿತರು. ಏನಾಯ್ತು ಅಂತ ನೋಡ್ತಾ ಹೋದ್ರು ಇವರು. ಅಲ್ಲಿ ಒಬ್ಬ ವ್ಯಕ್ತಿ ಅಂತೂ ಅವನು ಸ್ವಲ್ಪ ಹಿಂಸೆ ಕೊಡೋ ಮಟ್ಟಕ್ಕೆ ಹೊಟ್ಟೋದ. ಈ ಬಿಕೇಮ್ ಒಂಥರ ಕ್ರೂಯಲ್, ಒಂಥರ ನನಗೆ ಅಥಾರಿಟಿ ಇದೆ ಅಂತ. 3ನೇ ದಿವಸಕ್ಕೆ ಕೆಲವರು ಸೆರೆಯಾಳುಗಳಿಗೆ ಒಂದು ಎಮೋಷ್ನಲ್ ಬ್ರೇಕ್ ಡೌನ್ ಶುರು ಆಗೋಯ್ತು. ಅಯ್ಯೋ ಇದೇನಪ್ಪ, ಏನಾಯಿತು, ನಾವ್ಯಾಕೆ ಇಲ್ಲಿ ಬಂದ್ವಿ ಅನ್ನೋದು. ಆಮೇಲೆ ಇದು ವೆಂಟ್ ಟು ಅದರ್ ಎಕ್ಸ್ಟ್ರೀಮ್ಸ್. ಆಮೇಲೆ ದೇ ಹ್ಯಾಡ್ ಟು ಅಬಾಂಡನ್ ದಿ ಸ್ಟಡಿ. 15 ದಿವಸ ಈ ಪ್ರಯೋಗ ಮಾಡಬೇಕು ಅಂತಿದ್ದವರು ಇದು ವಿಪರೀತಕ್ಕೆ ಹೋಗಿದ್ದು ನೋಡಿ 6 ದಿವಸಕ್ಕೆ ಮುಕ್ತಾಯ ಮಾಡೋದು. ಯಾಕೆಂದರೆ ಎಥಿಕಲಿ ಪ್ರಾಬ್ಲಮ್, ಎಥಿಕಲ್ ಇಶ್ಯೂಸ್ ಕೇಮ್, ತುಂಬ ಗಲಾಟೆ ಆಯ್ತು, ಅದು ಬೇರೆ ವಿಷಯ. ಆದರೆ ಇಷ್ಟರಲ್ಲಿ ಅವರು
ಕಂಡ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಅನ್ನೋದು ಕೊಟ್ಟುಬಿಟ್ರೆ, ಅದು ಒಂದು ಅಂಕೆ ಇಲ್ಲದೆ ಇದ್ರೆ ಆತ ಮಾನಸಿಕವಾಗಿ ಆರೋಗ್ಯವಾಗಿದ್ರೂ ತನ್ನ ಅಧೀನದಲ್ಲಿರೋರಿಗೆ ಹಿಂಸೆ ಮಾಡುವ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ಬಿಡ್ತಾನೆ ಅಂತ ಕಂಡ್ಕೊಂಡ್ರು. ಕೃತ. ನಾವಿದನ್ನ ಅನೇಕ ಕಡೆ ನೋಡ್ತಾ ಇರ್ತೀವಿ. ನೀವು ಅಧಿಕಾರಿ ವರ್ಗದಲ್ಲಿ ಇದು ನೋಡ್ಬೋದು. ಅವರ ಕೆಳ ಹಂತದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾವ ರೀತಿ ಕಾಣ್ತಾರೆ, ಅದರಲ್ಲೂ ವಿಶೇಷವಾಗಿ ಕೆಲವು ಇಲಾಖೆಗಳಲ್ಲಿ ಅದನ್ನ ನಾವು ಕಾಣ್ಬೋದು. ಇದು ಯಾವಾಗ ಯಾರು ಕಾವಲುಗಾರರಿದ್ರು ಅಧಿಕಾರಿಗಳು ಅಂತ, ಅವರು ಈ ಕೃತ ಡೈರೆಕ್ಟ್ಲಿ ದೇ ಕಾಸ್ಡ್ ಹಾರ್ಮ್. ಅದ್ರ ಬದಲಾಗಿ ಅವರೇನಾದ್ರು ಪ್ರತಿಪಕ್ಷ ಭಾವನವನ್ನ ಬೆಳೆಸ್ಕೊಂಡಿದ್ದಿದ್ರೆ, ಗೊತ್ತಾಯ್ತಾ ಅಂತ ಹೇಳಿದ್ರೆ, ಇವ್ರು ಯಾರೋ ಸೆರೆಯಾಳುಗಳು, ನನಗೀಗ ಅಧಿಕಾರ ಇದೆ, ಇವ್ರ ಮೇಲೆ ದಬ್ಬಾಳಿಕೆ ನಡೆಸ್ಬೋದು ಅನ್ನೋದಕ್ಕೆ ಬದಲಾಗಿ, ಅಯ್ಯೋ ಸೆರೆಯಾಳು, ಇವನ ಬಗ್ಗೆ ನಾನು ಹಿಂಸಾತ್ಮಕ ದೃಷ್ಟಿ ಬೆಳೆಸ್ಕೋಬಾರ್ದು, ಅಹಿಂಸೆಯಿಂದ ಇವನನ್ನು ಕಾಣಬೇಕು ಅನ್ನೋದು ಬಂದಿದ್ದಿದ್ರೆ ಪ್ರಾಯಶಃ ಇದು ಆಗ್ತಿರ್ಲಿಲ್ಲ. ಇದನ್ನು ನಾವು ಇವತ್ತಿನ ಸಮಾಜದಲ್ಲಿ ಬಹಳವಾಗಿ ಕಾಣ್ತಾ ಇರ್ತೀವಿ. ಅದಕ್ಕೆ ಈ ಒಂದು ಪ್ರಯೋಗದಿಂದ ಬಂದಂತ ಒಂದು ಮಾತು, ಎನಿ ಡೀಡ್ ದಟ್ ಎನಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಎವರ್ ಡನ್, however horrible, is possible for any of us under the right or wrong situational pressures. ಇದರ ಅರ್ಥ ಬಹಳ ಸುಲಭ. ಯಾರೋ ಅಧಿಕಾರಿ ಏನೋ ಮೋಸ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ನಾವು ಸಾಧಾರಣವಾಗಿ ಏನ್ ಮಾತಾಡ್ಕೋತೀವಿ, ಅವನು ಹಂಗೆ ಇವನು ಹಿಂಗೆ ಮಹಾಕಳ್ಳ ಅದು ಇದು ಅಂತೀವಿ. ನಿಜ. ಈ ವಾಕ್ಯದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾಯಶಃ ನಿನಗೂ ಅದೇ ಅಧಿಕಾರ ಸಿಕ್ಕಿದ್ದಿದ್ರೆ ನೀನೂ ಹಾಗೆ ಇರ್ತಿದ್ದೇನೋ. ನಿನಗೆ ಅಧಿಕಾರ ಇಲ್ಲದೆ ಇರೋದ್ರಿಂದ ನೀನೇನ್ ಮಾತಾಡ್ತೀಯ, ಹರಿಶ್ಚಂದ್ರ ಅಂತ ಮಾತಾಡ್ತೀಯ. ಅಧಿಕಾರದಲ್ಲಿ ಇದ್ದು ನೀನು ಹಂಗಿದ್ರೆ ಆಗ ನೀನು ಪ್ರತಿಪಕ್ಷ ಭಾವನವನ್ನು ಬೆಳೆಸ್ಕೊಂಡಿದೀಯಾ ಅಂತ. ಬೆಳೆಸ್ಕೊಳ್ಳದೆ ಇದ್ರೆ ಏನಾಗುತ್ತೆ, ಆ ಒಂದು ಅಧಿಕಾರ ಗತ್ತು ಸಿಕ್ಕಿದಾಗ ಪ್ರಾಯಶಃ ಹಂಗಾಗ್ಬಿಡುತ್ತೆ. ಅದಕ್ಕೆ ನಾವು ಮಾತಾಡ್ಕೋತಾ ಇರ್ತೀವಲ್ವ, ಯಾವ ಪಕ್ಷದವ್ರು ಬಂದ್ರು ಅಷ್ಟೇ ರೀ ಅಂತ. ದಿಸ್ ಇಸ್ ದಿ ಕಾಸ್. ಒನ್ಸ್ ಯು ಗೋ ಟು ದಟ್ ಸಿಚುವೇಶನ್, ಮೇ ಬಿ ಯು ಬಿಕಮ್ ಲೈಕ್ ದಟ್. ಅದಕ್ಕೆ ಪತಂಜಲಿಗಳು ಇದನ್ನ ಸಾಮಾಜಿಕ ಹಿತದೃಷ್ಟಿಯಿಂದ ಯಮ ಪಾಲಿಸ್ಬೇಕು ಅಂತ ಯಾಕೆ ಹೇಳ್ತಾರೆ, ಇದಕ್ಕೋಸ್ಕರ. ಆಗಷ್ಟೇ ನಮ್ಮ ಸಮಾಜ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ಅರ್ಜುನ, ನೀನು ಈ ಪ್ರತಿಪಕ್ಷ ಭಾವನವನ್ನು ಬೆಳೆಸ್ಕೊ. ನಿನ್ನಲ್ಲಿ ಏನೇನು ಆಲೋಚನೆಗಳು ಬರ್ತಾ ಇದೆ ತಿಳ್ಕೊ, ಮತ್ತೆ ಅದಕ್ಕೆ ಪ್ರತಿಪಕ್ಷ ಭಾವನವನ್ನು ಬೆಳೆಸ್ಕೋ. ಅರ್ಜುನ ಅಂದ, ಗುರುಗಳೇ ಕೃತ, ನಾವು ಮಾಡೋ ಹಾರ್ಮ್ ಒಂದು ಉದಾಹರಣೆ ಕೊಟ್ರಿ, ಯಾವುದೋ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿದು. ಹೀಗೆ ಕಾರಿಕ ಅನುಮೋದಿತ ಅಂತ ಇನ್ನೆರಡು ಹೇಳಿದ್ರಲ್ಲ. ಕಾರಿಕ ಅಂತ ಹೇಳಿದ್ರೆ ಇನ್ನೊಬ್ಬರ ಮುಖಾಂತರ ಮಾಡಿಸೋದು, ಅನುಮೋದಿತ ಅಂತ ಹೇಳಿದ್ರೆ ಮಾಡಿದ್ದಕ್ಕೆ ನಾವು ಅನುಮೋದನೆ ಕೊಡೋದು. ಅಲ್ಲಿ ನಮಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ, ಆದರೆ ಪ್ರತಿಪಕ್ಷ ಭಾವನೆಯೂ ಇಲ್ಲ. ಆಯ್ತು ಮಾಡು ಅಂತ ಬಿಟ್ಬಿಡೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಗುರುಗಳಂದ್ರು, ಅಪ್ಪ ಅರ್ಜುನ, ಇವತ್ತಿಗೆ ಎಷ್ಟು ಸಾಕು, ಗೊತ್ತಾಯ್ತಾ? ನೀ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಡ. ನೀನೇನು ಮಾಡು, ಆರಾಮ್ ಕೂತ್ಕೊ. ದಿನ ಬೆಳಗ್ಗೆ 15 ನಿಮಿಷ ಕೂತ್ಕೊಂಡು ನಿನ್ನಲ್ಲಿ ಎಂತೆಂಥ ಈ ಒಂದು ಭಾವನೆಗಳು, ಯಮ ನಿಯಮಕ್ಕೆ ವಿರುದ್ಧವಾದಂಥ ಭಾವನೆಗಳು, ಕ್ಲೇಶಗಳು ನಿನ್ನಲ್ಲಿ ಏನೇನು ಹೇಳ್ತವೆ ನೋಡು. ಅದಕ್ಕೆಲ್ಲ ಆಂಟಿಡೋಟ್ ಪ್ರತಿಪಕ್ಷ ಭಾವನ
ಯಮ ನಿಯಮಗಳೇ. ಅದನ್ನೆಲ್ಲ ಸ್ವಲ್ಪ ವಿಚಾರ ಮಾಡು. ಒಂದು ತಿಂಗಳು ಸಾಲಲ್ಲ. ಆದ್ರೂ ಮುಂದಿನ ತಿಂಗಳು ಬಾ, ನೀನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಅಂದ. ಆಯ್ತು ಗುರುಗಳೇ ಅಂತ ನಮಸ್ಕಾರ ಮಾಡ್ದ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶುಭಮಸ್ತು.